ಹ್ಮ್ ಏನ್ ಡೋಮ್ ಇರುತ್ತೆ? ಹಾ, ಓಕೆ. ಎರಡು ಡೋಮ್ ತರ ಇರುತ್ತಾ? ಮತ್ತೆ ಓಕೆ. ಅಷ್ಟೇ ಸಿಕ್ಕಿದ್ದು. ಮಾಡಿದ್ರ? ಓಕೆ. ಬೇರೆ ಯಾವ್ದಾದ್ರು ಪಾಯಿಂಟ್ಸ್ ಹೇಳ್ತೀರಾ ಯಾರಾದ್ರು? ಓಕೆ. ಸೊ ಇಲ್ಲೇ ಇದೆ ನಿಮಗೆ ನೀಟಾಗಿ ಎಲ್ಲ ಡಿಫ್ರೆನ್ಸಸ್ಗಳು. ಓಕೆ. ಆಫ್ರಿಕನ್ ಸವನ್ನಾ ಎಲಿಫೆಂಟ್ಸ್ ವರ್ಸಸ್ ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್ಸ್. ಇದ್ರಲ್ಲ ಎರಡು ಆಕ್ಚುಲಿ. ಇದು ಏಷ್ಯನ್ದಲ್ಲ. ಇಲ್ಲಿದೆ ಆಫ್ರಿಕನ್ ಎಲಿಫೆಂಟ್ ಮತ್ತೆ ಏಷ್ಯನ್ ಎಲಿಫೆಂಟ್ ಡಿಫ್ರೆನ್ಸಸ್. ಓಕೆ. ಸೊ ಯಾವ್ದು ನಮ್ದು ನೋಡ್ರೆ ಗೊತ್ತಾಗತ್ತೆ ಈಸಿಯಾಗಿ. ಕರೆಕ್ಟಾ? ಸೊ ತುಂಬಾ ಇದಕ್ಕೆ ಕಂಪೇರ್ ಮಾಡಿದ್ರೆ ಹೈಟ್ ಅಲ್ಲೂ ಡಿಫ್ರೆನ್ಸ್ ಜಾಸ್ತಿ ಇದೆ. ಓಕೆ. ನೋಡಿ ಎಷ್ಟು ದೊಡ್ಡದಾಗಿದೆ, ನಿನ್ನೆ ನಾವು ಮಾತಾಡಿದ್ವಿ. ಓಕೆ. ಆಮೇಲೆ ಟಸ್ಕಲ್ ಡಿಫ್ರೆನ್ಸ್ ಇದೆ. ಆಕ್ಚುಲಿ ಅದನ್ನೇ ಕೇಳಿದ್ದೆ ಎಕ್ಸಾಮ್ ಅಲ್ಲಿ. ಆಯ್ತಾ? ಯಾವ ತರ ಡಿಫ್ರೆನ್ಸ್ ಇದೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಇದೆ ನೋಡಿ ಅದ್ರದ್ದು. ಸೊ ಅದಾದ್ಮೇಲೆ ಇಯರ್ಸ್ ಇಂದು ಯಾಕೆ ದೊಡ್ಡದಿರುತ್ತೆ ಅಂತ ಹೇಳಿದೆ ನಿನ್ನೆ ನಾನು ನಿಮ್ಗೆ. ಸೊ ಓಕೆ. ರಿಂಕಲ್ಸ್ ಜಾಸ್ತಿ ಇದೆ, ಅರ್ಥ ಆಗತ್ತಲ್ಲ? ರಿಂಕಲ್ಸ್, ಫೋಲ್ಡ್ಸ್ ಜಾಸ್ತಿ ಇದೆ. ಫೋಲ್ಡಿಂಗ್ಸ್ ಜಾಸ್ತಿ ಇದ್ರೆ ಏನಾಗುತ್ತೆ, ಇನ್ನೂ ದೊಡ್ಡದಂಗಲ್ವಾ? ಫೋಲ್ಡಿಂಗ್ ಮಾಡಿದಷ್ಟು ಇನ್ನೂ ದೊಡ್ಡದು ಕೊಡಕ್ಕೆ ಅದಕ್ಕೆ ಬಾಡಿ ಇದಾಗ್ಬೇಕಲ್ಲ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ರಿಂಕಲ್ಸ್ ಇಲ್ಲ, ಕಾಣಿಸ್ತಿದ್ಯಾ? ಪ್ಲೇನ್ ಇದೆ. ಇಲ್ಲಿ ನೋಡಿ ರಿಂಕಲ್ಸ್ ಕಾಣಿಸ್ತಾ ಇದೆಯಾ? ರಿಂಕಲ್ಸ್ ಇದ್ರೆ ಅವತ್ತು ನಿಮ್ಮ ಕಂಪ್ಯೂಟರ್ ಅಲ್ಲಿ ಪ್ರೊಸೆಸರ್ ಯಾರು ಓಪನ್ ಮಾಡಿದೀರಾ, ಅದ್ರ ಮೇಲೆ ಒಂದು ಹೀಟ್ ಸಿಂಕ್ ಹಾಕಿರ್ತಾರೆ ಪ್ರೊಸೆಸರ್ ಮೇಲೆ, ಅದ್ರ ಮೇಲೆ ಫ್ಯಾನ್ ಇರುತ್ತೆ. ಏನಕ್ಕೆ ಅದು ನೋಡಿಲ್ಲ ಯಾರು? ಪ್ರೊಸೆಸರ್ ಹೆವಿ ಹೀಟ್ ಆಗ್ತಾ ಇರುತ್ತೆ. ಹೀಟ್ ಅನ್ನ ಎವಾಪರೇಟ್ ಹೋಗ್ಬೇಕಲ್ಲ, ಅದು ಡಿಸಿಪೇಟ್ ಮಾಡ್ಬೇಕಲ್ಲ, ಹೀಟ್ ಕಡಿಮೆ ಆಗ್ಬೇಕು. ಗರ್ರ ಅಂತ ತಿರ್ತಿರ್ತಾರ, ಅದು ಫ್ಯಾನು. ಬಟ್ ಅದಷ್ಟೇ ಅಲ್ದೇನೆ ಅಲ್ಲಿ ಹೆಂಗ್ ಕೊಟ್ಟಿರ್ತಾನೆ ಅಂದ್ರೆ, ಪ್ಲೇಟ್ ಈ ತರ ಕೊಟ್ಟಿರ್ತಾನೆ. ಇಲ್ಲಿ ಬರೆಯಕ್ ಸರಿ ಹೋಗಲ್ಲ. ಪ್ಲೇಟು ಈ ತರ ಇರುತ್ತೆ, ನೋಡಿದೀರಾ? ಸುಮ್ನೆ ಹಿಂಗೊಂದು ಪ್ಲೇಟ್ ಹಾಕಿರಲ್ಲ ಅವನು ಮೇಲ್ಗಡೆಗೆ. ಯಾಕೆ ಹಿಂಗೆ ಅಂದ್ರೆ, ಏರಿಯಾ ಜಾಸ್ತಿ ಮಾಡಕ್ಕೆ. ಕಡಿಮೆ ಜಾಗ ಇರುತ್ತೆ ಏರಿಯಾ ನೋಡಿ, ಇಲ್ಲಿ ಜಾಸ್ತಿ, ಇಲ್ಲಿ ಜಾಸ್ತಿ. ಇಷ್ಟು ದೊಡ್ಡ ಶೀಟ್ ಹಾಕಕ್ ಜಾಗ ಇರಲ್ಲ ಅಲ್ಲಿ. ಅದಕ್ಕೆ ಫೋಲ್ಡ್ ಮಾಡಿ 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 ಹಾಕಿರ್ತಾನೆ. ಅದೇ ಕಾನ್ಸೆಪ್ಟ್, ಫೋಲ್ಡ್ ಮಾಡಿ ಮಾಡಿ ಹಾಕಿರ್ತಾನೆ. ಸೊ ಹೀಟು ಇಲ್ಲಿ ಹೋಗ್ಲಿ, ಇಲ್ಲಿಂದ ಹೋಗ್ಲಿ, ಇಲ್ಲಿಂದ ಹೋಗ್ಲಿ, ಎಲ್ಲಾ ಕಡೆಯಿಂದನೂ ಬೇಗ ಕೂಲ್ ಆಗ್ಲಿ ಅಂತ ಫ್ಯಾನು ಕೊಟ್ಟಿರ್ತಾನೆ. ಮತ್ತೆ ನ್ಯಾಚುರಲಿ ಅದನ್ನ ಕೂಲ್ ಮಾಡಕ್ಕೆ ಇದನ್ನ ಕೂಲ್ ಮಾಡ್ತಾ ಇರುತ್ತದು. ಕೆಳಗಡೆಯಿಂದ ಹೀಟ್ ಇದಕ್ಕೆ ಕೆಳಗಡೆ ಪ್ರೊಸೆಸರ್ ಇರುತ್ತೆ, ಇದು ಹೀಟ್ ಆಗ್ತಿದ್ದಂಗೆ ಫ್ಯಾನ್ ಮೇಲ್ಗಡೆದು ಕೂಲ್ ಮಾಡ್ತಾ ಇರುತ್ತೆ. ಬೇಗ ಕೂಲ್ ಆಗ್ಲಿ ಅಂತ. ಅಂದ್ರೆ ಕಾನ್ಸೆಪ್ಟ್ ಅದೇನಂತ, ನೇಚರ್ ಅಲ್ಲಿ ಆದ್ರೂ ಇರೋದು ಅದೇನೆ. ಹೈಟ್ ಬಗ್ಗೆ ಡಿಫ್ರೆನ್ಸ್ ಇದೆ, ಗೊತ್ತಾಗ್ತಿದೆಯಲ್ಲ? ನೋಡಿ, 4 ಮೀಟರ್ಗೂ ಇದು 3.5. ಟಸ್ಕ್ ಇದನ್ನ ಕೇಳಿದ್ದ ಅವನು. ಬೋತ್ ಮೇಲ್ ಅಂಡ್ ಫಿಮೇಲ್ ಆಫ್ರಿಕನ್ ಎಲಿಫೆಂಟ್ಸ್ ಕ್ಯಾನ್ ಹ್ಯಾವ್ ಟಸ್ಕ್, ಬಟ್ ಓನ್ಲಿ ಮೇಲ್ ಏಷ್ಯನ್ ಎಲಿಫೆಂಟ್ಸ್ ಹ್ಯಾವ್ ಟಸ್ಕ್. ಈ ಪಾಯಿಂಟ್ ಅನ್ನೇ ಹಾಕಿದ್ದ ಅವಾಗ. ಹಿಂಗೆ ಅದಕ್ಕೂ ನ್ಯೂಸ್ ಅಲ್ಲಿ ಬಂದಿತ್ತು, ಸೇಮ್ ಹೋಮ್ವರ್ಕ್ ಕೊಟ್ಟಿದ್ದೆ. ಬಟ್ ಇವಾಗ ಮತ್ತೆ ಬರುತ್ತೆ ಅಂತಲ್ಲ. ಓಕೆ. ಸೊ ನೋಡಿ, ಫಿಮೇಲ್ ಏಷ್ಯನ್ ಎಲಿಫೆಂಟ್ಸ್ ಹ್ಯಾವ್ ರೂಡಿಮೆಂಟರಿ ಟಸ್ಕ್ ಕಾಲ್ಡ್ ಆಸ್ ಟೆಸ್ಟಸ್. ಅಂದ್ರೆ ಚಿಕ್ಕದಾಗಿ ಹೌದು ಅಲ್ಲದಂಗೆ ಇರುತ್ತೆ ಫಿಮೇಲ್ ಇಂದಕ್ಕೆ. ಸೊ
ಎಷ್ಟು ಎಷ್ಟು ದೊಡ್ಡದಿನ ಮುಟ್ಟಷ್ಟು ದೊಡ್ಡದು. ಹೋಮ್ವರ್ಕ್ ಮಾಡ್ಬೇಕಾದ್ರೆ ಈ ತರ ಮಾಡಿದಾಗ ಇದು ಮೈಂಡ್ ಅಲ್ಲಿ ಉಳಿದಿರುತ್ತೆ, ಓದಿರೋದು ನೆನಪಿರಲ್ಲ. ಅವಾಗ ಅಲ್ಲಿ ಕೊಟ್ಟಾಗ ಈಸಿಯಾಗಿ ಮಾರ್ಕ್ ಮಾಡ್ತೀರಿ. ಟ್ರಂಕ್ ಅಷ್ಟೆಲ್ಲ ಡೆಪ್ತ್ ಅಲ್ಲಿ ಕೇಳಲ್ಲ, ಅವ್ನು ಜನರಲ್ ಆಗಿ ಅಬ್ಸರ್ವೇಷನ್ ಇಂದ ಕೇಳಿರ್ತಾನೆ. ಓಕೆ, ಟೆಕ್ನಿಕಲಿ ಎಲ್ಲ ಇದನ್ ಮಾಡಷ್ಟಿರಲ್ಲ. ಸೊ ನೋಡಿಲ್ಲ ಅದು ಕೊಟ್ಟಿದ್ದ ನೋಡಿ. ರೀಸನ್ ಕೀಪಿಂಗ್ ಅನಿಮಲ್ ಕೂಲ್ ಅಂಡ್ ಪ್ರಿವೆಂಟಿಂಗ್ ಡಿಹೈಡ್ರೇಷನ್ ಇನ್ ದೇರ್ ಡ್ರೈ ಹ್ಯಾಬಿಟೇಟ್ಸ್. ಯಾವುದು? ಆಫ್ರಿಕಾದಲ್ಲಿ. ನೆಕ್ಸ್ಟ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ. ಆಫ್ರಿಕಾ ಏಷ್ಯಾ ಅಂತ ಜನರಲ್ ಹೇಳಿದ್ವಿ, ಪರ್ಟಿಕ್ಯುಲರ್ಲಿ ಎಲ್ಲಿ ಸಿಗುತ್ತೆ. ಏಷ್ಯನ್ ಎಲಿಫೆಂಟ್ ಅಂತಂದಾಗ ನೇಪಾಳು, ಇಂಡಿಯಾ, ಶ್ರೀಲಂಕಾ, ಕರೆಕ್ಟ್, ಮಯನ್ಮಾರ್, ಥೈಲ್ಯಾಂಡ್, ಮಲೇಷಿಯಾ, ಲಾವೋಸ್, ಕಾಂಬೋಡಿಯಾ. ಓಕೆ, ಸೊ ಮೇನ್ಲಿ ಇಲ್ಲಿ 7 ಡೆಸರ್ಟ್ಸ್ ಆಫ್ ಆಫ್ರಿಕಾದಲ್ಲಿ ಅಲ್ಲಿ ಕಾಣಿಸ್ಕೊಳ್ಳುತ್ತದೆ. ಸೊ ಇದು ಲೈಫ್ ಸ್ಪ್ಯಾನ್ ನೋಡಿ, ಆಫ್ರಿಕನ್ದು 70 ಇಯರ್ಸ್ ಇದೆ, ಇದು 50 ಇಯರ್ಸ್ ಅರೌಂಡ್ ಅಲ್ಲಿ ಇದೆ. ಆಯ್ತಾ? ಓಕೆ, ಇನ್ನೊಂದೇನು ಹೋಮ್ವರ್ಕ್ ಕೊಟ್ಟಿದ್ದ? ಒಂದು ಕ್ಲಾಸ್ ಆದ್ಮೇಲೆ ಕಾಲ್ ಮಾಡ್ತೀನಿ, ಅರ್ಜೆಂಟಾ? ಓಕೆ, ICJ, ICC ಹೋಮ್ವರ್ಕ್ ಮಾಡಿದ್ರೆ ಅದನ್ನೇ ತಪ್ಪು ಹೇಳಲ್ಲ. ಹೇಳ್ತೀರಾ? ಡಿಫ್ರೆನ್ಸ್ ಹೇಳ್ತೀರಾ? ಹೇಳಿ. ICJ ಅಂದ್ರೆ ಅಲ್ಲ, ಏನದು ಫಸ್ಟ್ ಫುಲ್ ಫಾರ್ಮ್ ಹೇಳಿ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಓಕೆ, ಹೇಳಿ ಡಿಫ್ರೆನ್ಸ್ ಏನು? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಕಂಟ್ರೀಸ್ ನ ಸಾಲ್ವ್ ಮಾಡ್ತಾರೆ. ICC ಅಲ್ಲಿ ಇಂಡಿವಿಜುವಲ್ ಡಿಸ್ಪ್ಯೂಟ್ಸ್. ಅಂದ್ರೆ ನಿಮ್ದು ಕೇಸ್ ಕಳೆದ್ರೆ ಕೊಡ್ಬೋದಾ? ಮತ್ತೆ ಇಂಡಿವಿಜುವಲ್ ಅಂದ್ರೆ ಯಾರು? ಅದನ್ನೇ ಕೇಳಿದ್. ಇಂಡಿವಿಜುವಲ್ ಅಂದ್ರೆ ಹರ್ಷಿತಾ ಕೇಸ್ನ ತಗೊಂಡೋಗ್ಬಿಟ್ಟು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟಿಗೆ ಕೊಡ್ಬೋದಾ? ಮತ್ತೆ ಯಾರು ಮಾಡಿದೀರಾ? ಏನ್ ಡಿಫ್ರೆನ್ಸ್ ಅಂತ ಅಷ್ಟ್ ಕಷ್ಟ ಇಲ್ಲಪ್ಪ. ಗೂಗಲ್ ಮಾಡಿದ ತಕ್ಷಣ ನಾನು ಎಲಿಫೆಂಟ್ ಇಂದ ಎಷ್ಟು ನೀಟಾಗಿ ಸಿಗ್ತವೆ. ಅದಕ್ಕೆ ಡಿಫ್ರೆನ್ಸಸ್ ಅಲ್ಲೇ ಟೇಬಲ್ ಸಿಗುತ್ತೆ. ಬೇರೆ ಯಾರು ವರ್ಕ್ ಮಾಡಿಲ್ಲ. ಹೇಳ ಸ್ನೇಹ. ಅದನ್ನ ನಾನು ಹೇಳಿದೆ ಅಬ್ರಿವೇಷನ್, ನೀವು ಹೋಮ್ವರ್ಕ್ ಕೊಡ್ಬೇಕಾದ್ರೆ ಹೇಳಿದ್ದೆ. ವರ್ಕ್ ಮಾಡ್ಬೇಕಪ್ಪ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಪ್ರಿಲಿಮ್ಸ್ ಕ್ವಶನ್ ನೇರವಾಗಿ ಬರುತ್ತೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಬಗ್ಗೆ ಯಾವ್ದು ಕರೆಕ್ಟ್ ಅಂತ ಕೇಳಿರ್ತಾನೆ. ಅದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳ್ತಾನೆ. ಯಾವ ತರ ಕೇಸ್ ತಗೊಳುತ್ತೆ ಅಂತ ಕೇಳ್ತಾನೆ. ಸೊ ಇದು ಹೋಮ್ವರ್ಕ್ ಮಾಡಿ ಇಟ್ಕೊಂಡಿದ್ರೆ ಅಂದ್ರೆ ಆರಾಮ್ಸೆ ಸಾಲ್ವ್ ಮಾಡುತ್ತೆ.
ಸರಿ, ನಾನು ಜಸ್ಟ್ ತೋರಿಸ್ತಿದ್ದೆ, ನನಗೆ ಒಂದ್ ಲೈನ್ ನೋಡಿದ ತಕ್ಷಣ ಸಿಗುತ್ತೆ, ನಿಮ್ಗೆ ಇಷ್ಟು ಸಿಕ್ತಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಿರೋದು. ಇಷ್ಟನ್ನೇ ಹೋಮ್ವರ್ಕ್ ಮಾಡ್ಕೊಂಬರಕ್ ರೆಡಿ ಇಲ್ವಲ್ಲ ನೀವು ಅಂತ. ನಾನು ಕಷ್ಟಪಟ್ಟು ಜಸ್ಟ್ ಒಂದು ಹೊಡೆದೆ, ಇಷ್ಟು ರೆಡಿಮೇಡ್ ಆನ್ಸರ್ ಇದೆ ಇಲ್ಲಿ. ICC ವರ್ಸಸ್ ICG, ಆಫ್ರಿಕನ್ ಎಲಿಫೆಂಟ್ ಏಷ್ಯನ್ ಎಲಿಫೆಂಟ್. ನೋಡೋಣ, ಇವತ್ತು ಮಾಡಿ ನಾಳೆ ಮಾತಾಡ್ತೀನಿ. ಜಸ್ಟ್ ಚೆಕ್ ಮಾಡಿದೆ ನಾನು, ನಿಮ್ಗೆ ಹುಡ್ಕೋಕ್ ಅಷ್ಟು ಕಷ್ಟ ಇದೆಯಾ, ಸಿಗ್ತಾ ಇಲ್ವಾ ಅಂತ. ಓಕೆ, ಇಂಡಿಯಾಸ್ ಇನ್ಫಾರ್ಮಲ್ ಎಕಾನಮಿ ಹ್ಯಾಸ್ ನಾಟ್ ಶ್ರಂಕ್. ಸೊ ಇನ್ಫಾರ್ಮಲ್ ಎಕಾನಮಿ ಅಂದ್ರೆ ಏನು, ಯಾರು ಹೇಳ್ತೀರಾ? ಫಾರ್ಮಲ್ ಎಕಾನಮಿ, ಇನ್ಫಾರ್ಮಲ್ ಎಕಾನಮಿ. ಫಾರ್ಮಲ್ ಎಕಾನಮಿ ಮತ್ತೆ ಕೇಳಿದ್ರು ಕೇಳಿಲ್ವಾ? ಕೇಳೇ ಇಲ್ವಾ? ಮತ್ತೆ ಏನಂತ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಾ? ಫಾರ್ಮಲ್ ಎಕಾನಮಿ ಅಂದ್ರೆ ಏನು, ಇನ್ಫಾರ್ಮಲ್ ಎಕಾನಮಿ ಅಂದ್ರೆ ಏನು? ಚಂದನ, ನೀವೀಗ ಜಾಬ್ ಮಾಡ್ತಿರೋದು ಫಾರ್ಮಲ್ ಜಾಬ್, ಇನ್ಫಾರ್ಮಲ್? ಯಾಕೆ ಫಾರ್ಮಲ್ ಅಂತ ಹೇಳ್ತೀರಿ? ಅಂಡರ್ ಗೌರ್ಮೆಂಟ್ ಇದ್ದ ತಕ್ಷಣ ಫಾರ್ಮಲಾ? ಇಲ್ಲಿ ಓಕೆ, ಇರಲ್ಲ. ಏನದು ಏನದು ಹಿಂಗೆ ಇರ್ಬೇಕು ಅಂತ ಅನ್ನೋದು? ಓಕೆ, ಸಿ ಫಾರ್ಮಲ್ ಜಾಬ್ಸ್ ಅಂತಂದ್ರೆ ಮಿನಿಮಮ್ ಥಿಂಗ್ಸ್ ಲೈಕ್ ಸೋಷಿಯಲ್ ಸೆಕ್ಯೂರಿಟಿ. ಈಗ ESI ಫೆಸಿಲಿಟಿ, ಹಾಸ್ಪಿಟಲ್ ಫೆಸಿಲಿಟಿ ಕೊಡ್ಬೇಕು ಅಂತ ಇರುತ್ತೆ. ಅವ್ರಿಗೆ ಪ್ರಾವಿಡೆಂಟ್ ಫಂಡ್ ಇದು ಆಪ್ಷನ್ ಕೊಡ್ಬೇಕು ಅಂತ ಇರುತ್ತೆ. ಸೊ ಕೆಲವೊಂದಿಷ್ಟು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಗಳನ್ನ ಕೊಡ್ಲೇಬೇಕು. ವರ್ಕಿಂಗ್ ಅವರ್ಸ್ ಈ ತರ ಇರಬೇಕು. ಅವ್ರಿಗೆ ರೂಲ್ಗಳೇನು, ಲೇಬರ್ ಲಾ ಏನಿದೆ ಅವೆಲ್ಲ ಫಾಲೋ ಆಗ್ಬೇಕು. ಸೊ ಈ ತರ ಡೆಫಿನೇಷನ್ಸ್ ಗಳನ್ನ ಇಟ್ಕೊಂಡಿರ್ತೀವಿ, ಅದನ್ನ ನಾವು ಫಾರ್ಮಲ್ ಸೆಕ್ಟರ್ ಅಂತ ಕರಿತೀವಿ. ಯೂಶಲಿ ಗವರ್ಮೆಂಟ್ ಫಾರ್ಮಲ್ ಬರುತ್ತೆ, ಯಾಕಂದ್ರೆ ಎಲ್ಲವೂ ಫಾಲೋ ಮಾಡ್ತಾ ಇರುತ್ತೆ. ಸೊ ಪ್ರೈವೇಟ್ ಆದ ತಕ್ಷಣ ಫಾರ್ಮಲ್ ಅಲ್ಲ ಅಂತಿಲ್ಲ, ಯಾರು ಬೇಕಾದ್ರೂ ಫಾರ್ಮಲ್ ಆಗ್ಬೋದು. ಆ ಬೆನಿಫಿಟ್ಸ್ ಕೊಡ್ತಾ ಇದ್ರೆ ಆಯ್ತು ಫಾರ್ಮಲ್ ಜಾಬ್. ಅದು ESI ಬೆನಿಫಿಟ್ ಕೇಳಿದೀರಾ? ಅಂದ್ರೆ ಅವ್ರಿಗೇನೋ ಹೆಲ್ತ್ ಪ್ರಾಬ್ಲಮ್ ಆದ್ರೆ ಗವರ್ಮೆಂಟ್ ಕಡೆಯಿಂದ ಬೆನಿಫಿಟ್ ಇರಬೇಕು. ಕೊನೆಗೆ ಪೆನ್ಷನ್ ತಗೊಳ್ಳೋದಕ್ಕೆ ಪೆನ್ಷನ್ ಸ್ಕೀಮಿಗೆ ಇದು ಇರಬೇಕು. ಸೊ ಅದನ್ನ ಫಾರ್ಮಲ್ ಅಂತ ಕರಿತೀವಿ, ಆಯ್ತಾ? ಇಲ್ಲಿ ಇಂಡಿಯಾಸ್ ಇನ್ಫಾರ್ಮಲ್ ಎಕಾನಮಿ ಹ್ಯಾಸ್ ನಾಟ್ ಶಂಕ್. ಫಸ್ಟ್ ಥಿಂಗ್, ವಿಚ್ ಇಸ್ ಗುಡ್, ಫಾರ್ಮಲ್ ಇನ್ಫಾರ್ಮಲ್? ಫಾರ್ಮಲ್. ಯಾವಾಗ್ಲೂ ನಿಮ್ಗೆ ಸೇಫ್ಟಿ ಕೊಡೋದು ಉತ್ತಮ ಅಲ್ವಾ? ಅರ್ಥ ಆಯ್ತಲ್ಲ? ಸೊ ಇನ್ಫಾರ್ಮಲ್ ಇದ್ದಷ್ಟು, ಈಗ ನೋಡಿ, ಈಗ ಡೈಲಿ ವೇಜ್ ವರ್ಕರ್ಸ್ ಇರ್ತಾರೆ. ಇವತ್ತು ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ, ಊಟ ಮಾಡ್ತಾರೆ, ಮಲ್ಕೋತಾರೆ. ನಾಳೆ ಅವ್ರಿಗೆ ಏನಾರ ಪ್ರಾಬ್ಲಮ್ ಬಂದ್ರೆ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಹಾಸ್ಪಿಟ್ಲಿಗೆ? ಯಾಕಂದ್ರೆ ಅವ್ರು ಹೋಗಿರೋದೇನೋ ಡೈಲಿ ವೇಜ್ ಅಷ್ಟೇ. ಬೆಳಗ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ. ಅದೇ ತಿಂಗಳ ಕೆಲಸ ಮಾಡುವಂತಹ ನೀವು ಆಫೀಸ್ ಅಲ್ಲಿ ನಿಮ್ದೇನಾದ್ರೆ ಹಾಸ್ಪಿಟಲ್ ಬಿಲ್ ನ ಗವರ್ಮೆಂಟ್ ಪೇ ಮಾಡುತ್ತೆ. ಎಲ್ಲದೂ ಅಂತಲ್ಲ, ಒಟ್ಟು ಪಾರ್ಷಿಯಲ್ ಏನಾದ್ರು ಪೇ ಮಾಡುತ್ತೆ. ಮೆಟರ್ನಿಟಿ ಬೆನಿಫಿಟ್ ಕೊಡುತ್ತೆ. ಸೊ ಎಲ್ಲ ಬೆನಿಫಿಟ್ ಸಿಗ್ತಾ ಇರುತ್ತೆ ಫಾರ್ಮಲ್ ಅಲ್ಲಿ. ಸೊ ಇಲ್ಲಿ ಯಾಕೆ ಹೆಡಿಂಗ್ ಹಾಕಿದ್ದಾರೆ, ಇಂಡಿಯಾಸ್ ಇನ್ಫಾರ್ಮಲ್ ಎಕಾನಮಿ ಹ್ಯಾಸ್ ನಾಟ್ ಶ್ರಂಕ್. ಸೊ ಅಂದ್ರೆ ಗೊತ್ತಾಯ್ತು ನಿಮಗೆ ಫಾರ್ಮಲ್ ಇರಬೇಕು ಅಂತ. ಸೊ ಹಂಗಾರೆ ಇನ್ಫಾರ್ಮಲ್ ಕಡಿಮೆ ಆಗ್ಬೇಕು, ಆಯ್ತಾ? ಇಲ್ಲಿ ಹೇಳ್ತಾ ಇದ್ದಾರೆ ಕಡಿಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕಡಿಮೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ, SBI ಒಂದು ರಿಸರ್ಚ್ ಮಾಡಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಏನಂದ್ರೆ, ಗ್ರೇಟರ್ ಫಾರ್ಮಲೈಸೇಷನ್ ಆಫ್ ಎಕನಾಮಿ ಈಸ್ ಅನ್ಫೌಂಡೆಡ್ ಅಂತ. ಸೊ ಈ ಕೋವಿಡ್ ಅದೆಲ್ಲ ಆದ ಮೇಲೆ ಸೊ ಫಾರ್ಮಲೈಸೇಷನ್ ಜಾಸ್ತಿ ಆಗಿದೆ ಅಂತ ಯಾರು ಹೇಳ್ತಿದ್ದಾರೆ? SBI ಹೇಳ್ತಾ ಇದ್ದಾರೆ. ಬಟ್ ಇಲ್ಲ ಅಂತ ಆತರ ಹೇಳ್ತಾ ಇದ್ದಾರೆ, ಹಂಗೇನಿಲ್ಲ ಅಂತ. ಸೊ ಯಾಕೆ ಅಂತ ನೋಡೋಣ, ಅಂದ್ರೆ ಅದ್ರ ಮೂಲಕ ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ. SBI ಪ್ರಕಾರ ಫಾರ್ಮಲೈಸೇಷನ್ ಜಾಸ್ತಿ ಆಗಿದೆ ಅಂತ, ಸೊ ಹ್ಯಾಪಿ ನ್ಯೂಸ್ ಅಂತ. ಬಟ್ ಆತರ ಹೇಳ್ತಾ ಇದ್ದಾರೆ ಖಂಡಿತ ಅಲ್ಲ ಅಂತ. ಯಾಕೆ? ಸೊ SBI ರಿಸರ್ಚ್ ರಿಪೋರ್ಟ್, ಇನ್ಫಾರ್ಮಲ್ ಎಕಾನಮಿ ಇನ್ ಇಂಡಿಯಾ ಹ್ಯಾಸ್ ಬೀನ್ ಶ್ರಿಂಕಿಂಗ್ ಸಿನ್ಸ್ 2018 ಅಂತ. 2018 ಇಂದ ಕಡಿಮೆ ಆಗ್ತಾನೆ ಇದೆ ಇನ್ಫಾರ್ಮಲ್ ಎಕಾನಮಿ. ಫಾರ್ಮಲೈಸೇಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಥ್ರೂ ಗ್ರಾಸ್ ವ್ಯಾಲ್ಯೂ ಆಡೆಡ್. ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತಂದ್ರೆ ನಥಿಂಗ್ ಬಟ್ ನ್ಯಾಷನಲ್ ಇನ್ಕಮ್. ಓಕೆ, ವ್ಯಾಲ್ಯೂ ಆಡೆಡ್ ಅಂದ್ರೆ ಏನು? ಇವಾಗ ಟೊಮೊಟೊ ಆಗಿ ತಗೊಂಡ್ರೆ ನಾರ್ಮಲ್, ಅದು ಟೊಮೊಟೊನ ಕೆಚಪ್ ಮಾಡಿದ್ರೆ ಏನದು ವ್ಯಾಲ್ಯೂ ಆಡೆಡ್. ಯಾಕಂದ್ರೆ ಟೊಮೊಟೊ 1 ದಿವಸ ಇಡ್ಬೋದು, 2 ದಿವಸ ಇಡ್ಬೋದು, 3 ದಿವಸಕ್ಕೆ ಹಾಳಾಗುತ್ತೆ. ಬಟ್ ಕೆಚಪ್ ತಿಂಗಳ ಗಂಟ್ಲೆ ಇರುತ್ತೆ, ವ್ಯಾಲ್ಯೂ ಎಡಿಷನ್. ಹಾಲನ್ನ ಪೌಡರ್ ಮಾಡಿಕೊಟ್ರೆ ತಿಂಗಳ ಗಂಟ್ಲೆ ಇಡ್ಬೋದು, ದಟ್ ಈಸ್ ವ್ಯಾಲ್ಯೂ ಎಡಿಷನ್. ಸೊ ಗ್ರಾಸ್ ವ್ಯಾಲ್ಯೂ ಎಡಿಷನ್ ನಿಮಗೆ ಎಕನಾಮಿ ಬಂದಾಗ ನಾವು ಹೆಂಗ್ ನ್ಯಾಷನಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಸೊ ಸದ್ಯಕ್ಕೆ ಇಲ್ಲಿ ಫಾರ್ಮಲೈಸೇಷನ್ ಆಗಿದೆ ಅಂತ ಹೇಳ್ತಿದ್ದಾರೆ ಥ್ರೂ ಗ್ರಾಸ್ ವ್ಯಾಲ್ಯೂ ಆಡೆಡ್. ದಿಸ್ ಇಸ್ ನಥಿಂಗ್ ಬಟ್ ನ್ಯಾಷನಲ್ ಇನ್ಕಮ್ ಇನ್ನೊಂದು ಮೆಥಡ್. ಟೋಟಲ್ ನಮ್ಮ ನ್ಯಾಷನಲ್ ಇನ್ಕಮ್ GVA ರೂಟ್. ಕನ್ಸಂಪ್ಷನ್ ಥ್ರೂ
through increased digital payments and the employment route. Let's examine each other. ಅವ್ರು ಹೇಳ್ತಾ ಇದ್ದಾರೆ ಎರಡು ಕಡೆಯಿಂದ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದು ಕನ್ಸಂಪ್ಷನ್ ಓಕೆ ಜಾಸ್ತಿ ಆಗಿದೆ. ಅದೇಂಗ್ ಗೊತ್ತಾಯ್ತು ನಮಗೆ ಅಂದ್ರೆ ಥ್ರೂ ಡಿಜಿಟಲ್ ಪೇಮೆಂಟ್ಸ್ ಇಂದ ನಾವು ಲೆಕ್ಕ ನೋಡಿದೀವಿ. ಡಿಜಿಟಲ್ ಪೇಮೆಂಟ್ಸ್ ಜಾಸ್ತಿ ಆಗಿ ಅಲ್ಲಿಂದ ಕನ್ಸಂಪ್ಷನ್. ಇನ್ನೊಂದು ಎಂಪ್ಲಾಯ್ಮೆಂಟ್. ಸೊ ಸ್ಯಾಲ್ರಿ ತಗೊಳ್ತಾ ಇದಾರಲ್ಲ ಅದ್ರ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ರೈಟ್. ಸೊ ಅವ್ರ ರಿಪೋರ್ಟ್ ಹೇಳ್ತಾ ಇರೋದು ಈ ರಿಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಕಾನ್ಸೆಪ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ದ ಇನ್ಫಾರ್ಮಲ್ ಸೆಕ್ಟರ್ ಈಸ್ 15 to 20% in 21 ಕಂಪೇರ್ ಟು 52% in 2018 ಅಂತ. ಎಷ್ಟೊಂದು ಡಿಫ್ರೆನ್ಸ್. ಒಳ್ಳೇದಲ್ವಾ ಹಿಂಗಾಗಿದ್ರೆ? ಮುಂಚೆ 50% ಅಂದ್ರೆ 100 ಜನ ಕೆಲಸಗಾರರಲ್ಲಿ 50 ಜನ, ಮೋರ್ ದೆನ್ 50 ಇನ್ಫಾರ್ಮಲ್ ಜಾಬ್ ಅಲ್ಲಿ ಇದ್ರು. ಬಟ್ ಇವಾಗ ಎಷ್ಟಿದಾರೆ ಅಂತ ಹೇಳ್ತಾರ ಅವರು? ಬರೀ 15 to 20%. ಸೊ ಇಫ್ ದಟ್ ವಾಸ್ ದ ಕೇಸ್, ಇಂಡಿಯಾ ವುಡ್ ಹ್ಯಾವ್ ಬಿಕಮ್ ಅ ಮಿರಾಕಲ್ ಎಕಾನಮಿ ಓವರ್ ನೈಟ್. 2 ವರ್ಷದಲ್ಲಿ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದೆ ಅಂದ್ರೆ ಏನೋ ಮಿರಾಕಲ್ ಆಗೋಗ್ಬಿಟ್ಟಿದೆ ಇಲ್ಲಿ. Since no upper middle income economy of in Latin America or Asian or any low middle income country has achieved this kind of transformation. 2 ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಚೇಂಜ್ ಯಾವ ಕಂಟ್ರಿನಲ್ಲೂ ಆಗಿಲ್ಲ. ಸೊ ಇಲ್ಲಿ ಆಗಿದೆ ಅಂತಂದ್ರೆ ಮಿರಾಕಲ್ ಅದು. ಓಕೆ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವ್ರು ಹೇಳೋದು ಕೋವಿಡ್ ಆದಾಗಿಂದ ಆಕ್ಚುಲಿ ಇನ್ಫಾರ್ಮಾಲಿಟಿ ಆಫ್ ಎಂಟರ್ಪ್ರೈಸಸ್ ಅಂಡ್ ವರ್ಕರ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ಆಲ್ ಎಕಾನಮೀಸ್. ಯಾವುದು ಲ್ಯಾಟಿನ್ ಅಮೆರಿಕಾ, ಏಷ್ಯನ್ ಕಂಟ್ರೀಸ್, ಇವೆಲ್ಲ ಕಂಟ್ರಿಗಳಲ್ಲಿ ರಿವರ್ಸ್ 50 ಇದ್ದಿದ್ದು 70ಕ್ಕೆ ಹೋಗಿದೆ ಇನ್ಫಾರ್ಮಲ್. ಇಂಡಿಯಾದಲ್ಲಿ ಮಾತ್ರ ಹೆಂಗ್ ಆಯ್ತಿದೆಯೋ ಯಾರು ಹೇಳ್ತೀರಾ? ಇಂಡಿಯಾದಲ್ಲಿ ಹೆಂಗೆ 52 ಇದ್ದಿದ್ದು, ಬೇರೆ ಕಡೆಗೆಲ್ಲ ಫಾರ್ಮಲ್ ಜಾಬ್ಸ್ ಎಲ್ಲ ಕಳ್ಕೊಂಡು ಇನ್ಫಾರ್ಮಲ್ ಜಾಬ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಬಟ್ ಇಂಡಿಯಾದಲ್ಲಿ ಯಾಕೆ 50% ಇದ್ದವರು 15-20% ಇಳಿದ್ರು? ಜಾಸ್ತಿ ಆಯ್ತಾ? ಅದೇ ಕೋವಿಡ್ ಟೈಮಲ್ಲಿ ಜಾಸ್ತಿ ಆಯ್ತಾ? ರಿಯಲಿ ಕಳ್ಕೊಂಡಿದ್ದಾರೆ. ಮತ್ತೆ ಹಂಗಿದ್ರೆ ಜಾಸ್ತಿ ಆಗ್ಬೇಕಿತ್ತು. ಮತ್ತೆ ಇಲ್ಲಿ ನಂಬರ್ ಇವರು SBI ಮಾಡಿರೋ ರಿಸರ್ಚ್ ಅಲ್ಲಿ ನಂಬರ್ ಹೆಂಗೆ 15% ಬಂತು, 15-20 ಏನಮ್ಮ? ಫಾರ್ಮಲ್ ಅಲ್ವಲ್ಲ, ಅವ್ರಿಗೆಲ್ಲಿದೆ ಬೆನಿಫಿಟ್? ಸೊ ಅಂದ್ರೆ ನೀವು ಕ್ಯಾಲ್ಕುಲೇಷನ್ ಅಲ್ಲಿ ಏನೋ ಎಡವಟ್ ಮಾಡಿದ್ದಾರೆ ಅಂತ ಅದನ್ನೇ ತೋರಿಸ್ತಾ ಇರೋದು, ಏನ್ ಕ್ಯಾಲ್ಕುಲೇಷನ್ ಎಡವಟ್ಟು ಅಂತ. ಸೊ ದಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಏನ್ ತಪ್ಪು ಮಾಡಿದ್ದಾರೆ ಅವರು ಅಂತ. ಓಕೆ, ಸೊ ದೇರ್ ಇಸ್ ಅನ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಡೆಫಿನೇಷನ್ ಆಫ್ ಇನ್ಫಾರ್ಮಾಲಿಟಿ ಆಫ್ ಎಂಟರ್ಪ್ರೈಸ್ ವರ್ಕರ್ಸ್. ಇಂಟರ್ನ್ಯಾಷನಲ್ ಡೆಫಿನೇಷನ್ ಗಳು 2 ತರ ಇದಾವೆ, ಫಿಕ್ಸ್ ಇಲ್ಲ, ಒಬ್ಬೊಬ್ರು ಒಂಥರ. ಸಿ ಇವೆಲ್ಲ ಇಂಪಾರ್ಟೆಂಟ್, ನಿಮಗೆ ಮೇನ್ಸ್ ಬರೆಯಕ್ಕೆ ಇವೆಲ್ಲ ಬೇಕು, ಗೊತ್ತಾಯ್ತಲ್ಲ? ಈ ಅಂಡರ್ಸ್ಟ್ಯಾಂಡಿಂಗ್. ಪ್ರಿಲಿಮ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಯಾವ ಜಾಬ್ಸ್ ಕಣ್ಣಿಡೀರಿ ಟಿಕ್ ಮಾಡಿ ಅಂತ ಹೇಳ್ಬೋದು. ಬಟ್ ಮೇನ್ಸ್ ಅಲ್ಲಿ ನೀವು ಅನಲೈಸ್ ಮಾಡ್ಬೇಕಾಗತ್ತೆ. ಸೊ SBI ಎಲ್ಲಿ ತಪ್ಪು ಮಾಡಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವ್ರ ಡೆಫಿನೇಷನ್ ನಲ್ಲಿ ಒಂದು ಡೆಫಿನೇಷನ್ ಹೇಳುತ್ತೆ, 15th ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಲೇಬರ್ ಸ್ಟ್ಯಾಟಿಸ್ಟಿಕ್ಸ್ 93 ನಲ್ಲಿ. 15th ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಲೇಬರ್ ಸ್ಟ್ಯಾಟಿಸಿಯನ್ಸ್ ಅವ್ರು ಕೊಟ್ಟಿದ್ದು. ಯಾರ್ದಿದು? ILO. ಇದ್ರ ಬಗ್ಗೆ ಹೋಮ್ವರ್ಕ್ ಹೇಳಿದ್ದೆ ನಿಮ್ಗೆ ಒಂದ್ಸರಿ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇವ್ರ ಡೆಫಿನೇಷನ್ ಅವ್ರ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದು ಏನಂತ, ದ ಹೌಸ್ ಹೋಲ್ಡ್ ಎಂಟರ್ಪ್ರೈಸಸ್ ನಾಟ್ ಕಾನ್ಸ್ಟಿಟ್ಯೂಟೆಡ್ ಆಸ್ ಸಪರೇಟ್ ಲೀಗಲ್ ಎಂಟಿಟೀಸ್ independently of the households or household members that own them and for which no complete accounts are available are categorized as informal. ಓಕೆ, ಅರ್ಥ ಆಗದಿದ್ರೆ ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತಿದ್ದಾರೆ ಅವರು. ಈ ಮನೆಯಲ್ಲಿ ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ಅಂದ್ರೆ ಹೋಮ್ ಬಿಸ್ನೆಸ್ ಇರ್ಬೋದು ಅಥವಾ ಇಂಡಿವಿಜುವಲ್ ಆಗಿ ಅವ್ರು ಮಾಡ್ತಿರೋ ಬಿಸ್ನೆಸ್ ಇರ್ಬೋದು, ನಾವು ಯೂಶಲಿ ಕ್ಯಾಟಗರೈಸ್ ಮಾಡಲ್ಲ. ಅಂದ್ರೆ ಇದು ಸಪರೇಟ್ ಬಿಸ್ನೆಸ್, ಅವ್ರ ಮನೇದ್ ಬೇರೆ ಅಂತ. ಈಗ ಕ್ಯಾಂಡಲ್ ಮಾಡ್ತಿದ್ರೆ ಅನ್ಕೊಳ್ಳಿ, ಅವ್ರು ಯಾರೋ ಒಬ್ಬರ ಹೆಸರಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ, ನೀವು ಅದನ್ನ ಏನಂತೀರಾ ಅವ್ರೊಬ್ರದೇ ಅಂತ ಐಡೆಂಟಿಫೈ ಮಾಡಲ್ಲ. ಅವ್ರ ಒಬ್ಬರೇ ಮಾಡಿದ್ರು ಸರಿ, ಹೋಲ್ ಫ್ಯಾಮಿಲಿ ಮಾಡಿದ್ರು ಸರಿ. ಈ ಹೌಸ್ ಹೋಲ್ಡ್ ಏನೋ ಸಪರೇಟ್ ಲೀಗಲ್ ಎಂಟಿಟೀಸ್ ಅಂತ ಹೇಳ್ಬಿಟ್ಟು ಅದನ್ನ ಕೌಂಟ್ ಮಾಡಲ್ಲ ನಾವು. ಅಂದ್ರೆ ಈ ಹೌಸ್ ಹೋಲ್ಡ್ಸ್ ಅಥವಾ ಹೌಸ್ ಹೋಲ್ಡ್ ಮೆಂಬರ್ಸ್ ವಿಚಾರದಲ್ಲಿ ತಗೊಂಡ್ರೆ, ಅಂಡ್ ಇವನ್ನ ನಾವು ಬೈ ಡಿಫಾಲ್ಟ್ ಇನ್ಫಾರ್ಮಲ್ ಅಂತಾನೆ ತಗೊಳ್ತೀವಿ. ಯಾಕಂದ್ರೆ ಅವರೇ ಮಾಡ್ಕೋತಾರೆ, ಅದಕ್ಕೆ ಯಾವುದೇ ಸೆಕ್ಯೂರಿಟಿ ನೆಟ್ ಆಗ್ಲಿ ಮತ್ತೊಂದು ಇರೋದಿಲ್ಲ. ಹೌದಾ? ಅಂದ್ರೆ ಓಕೆ, ನಿಮ್ಗೆ ಯಾಕೆ ಅದನ್ನ ಸರ್ ಇವ್ರು ಏನ್ ಫ್ಯಾಮಿಲಿ ಮೆಂಬರು ಫ್ಯಾಮಿಲಿ ಇದನ್ನ ಹೇಳ್ತಿದಾರೆ ಅಂದ್ರೆ, ಹೊರಗಡೆ ಒಬ್ರು ಎಂಪ್ಲಾಯ್ ಮಾಡ್ಕೊಂಡ್ರೆ ಅವ್ನ ಕೆಲ್ಸಕ್ಕೆ 4 ಜನ ತಗೊಂಡ್ರೆ ಅವ್ರಿಗೆ ಫೆಸಿಲಿಟಿ ಕೊಡ್ಬೋದು, ಕೊಡದೇ ಇರ್ಬೋದು. ಬಟ್ ಫ್ಯಾಮಿಲಿ ವಿಚಾರಕ್ಕೆ ಬಂದಾಗ ಅಲ್ಲೂ 4 ಜನ ಕೆಲಸ ಮಾಡ್ತಾ ಇರ್ತಾರೆ ಫ್ಯಾಮಿಲಿ ಅವರು. ನೋಡಿರ್ತೀರಲ್ಲ, ಕ್ಯಾಂಡಲ್ ಮೇಕಿಂಗ್ ಅಲ್ಲಿ ಮನೆಯವರೆಲ್ಲರೂ ಕುತ್ಕೊಂಡು ಮಾಡ್ತಿರ್ತಾರೆ, ಅಗರಬತ್ತಿ ಮೇಕಿಂಗ್ ಅಲ್ಲಿ ಮನೆಯವರೆಲ್ಲ ಕುತ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಬೈ ಡಿಫಾಲ್ಟ್ ಅವ್ರು ಹೇಳಿದ್ದು ILO ಕಾನ್ಫರೆನ್ಸ್ ಮಾಡಿದಾಗ ಇವರೆಲ್ಲ ಏನ್ ಬರ್ತಾರೆ ಅಂತಂದ್ರೆ ಅವ್ರದ್ದು, ಆಮೇಲೆ ಅವ್ರು ಎಷ್ಟು ಜನ ಇದಾರೆ ಏನನ್ನೋದು ಯಾರು ಲೆಕ್ಕನೂ ಇಟ್ಕೊಂಡಿರಲ್ಲ. ಸೊ ಇವನ್ನ ನಾವು ಇನ್ಫಾರ್ಮಲ್ ಅಂತ ಹೇಳ್ತೀವಿ, ಇನ್ಫಾರ್ಮಲ್ ಎಂಟರ್ಪ್ರೈಸ್, ಇನ್ಫಾರ್ಮಲ್ ಬಿಸ್ನೆಸ್ ಅಂತ ಹೇಳ್ತೀವಿ ಅಂತ. ಸೊ ಇನ್ನೊಂದ್ಸರಿ ಅವ್ರದೇ ಇದರಲ್ಲಿ ಮತ್ತೆ ಒಂದು 10 years ಬಿಟ್ಟು ಆಗಿರುವಂತ ಕಾನ್ಫರೆನ್ಸ್ ಅಲ್ಲಿ, 2018 ಅಲ್ಲಿ 15th ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಲೇಬರ್ ಸ್ಟ್ಯಾಟಿಸ್ಟಿಕ್ಸ್ 93 ಅಲ್ಲಿ 15th ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಲೇಬರ್ ಸ್ಟ್ಯಾಟಿಸ್ಟಿಕ್ಸ್ 93 ಅಲ್ಲಿ 15th ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಲೇಬರ್ ಸ್ಟ್ಯಾಟಿಸ್ಟಿಕ್ಸ್ 93 ಅಲ್ಲಿ ಅವ್ರದೇ ಇದರಲ್ಲಿ ಮತ್ತೆ 10 years ಬಿಟ್ಟು ಆಗಿರುವಂತ ಕಾನ್ಫರೆನ್ಸ್ ಅಲ್ಲಿ
17th ಕಾನ್ಫರೆನ್ಸ್ ಅಲ್ಲಿ ಇನ್ಫಾರ್ಮಲ್ ವರ್ಕರ್ಸ್ ವರ್ ಡಿಫೈನ್ಡ್ ಆಸ್ ದೋಸ್ ವಿತೌಟ್ ಸೋಷಿಯಲ್ ಸೆಕ್ಯೂರಿಟಿ ಅಂತ ಸಿಂಪಲ್ ಆಗಿ ಹೇಳಿದ್ರು. ಯಾರೇ ಇರಲಿ ಅವರು ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ಅಂತ ತಕ್ಷಣ ಅವ್ರಿಗೆ ಇನ್ಫಾರ್ಮಲ್ ಸೆಕ್ಟರ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಈ ಎರಡು ತರ ಡೆಫಿನೇಷನ್ ನೋಡಿದ್ರೆ ಇಂಡಿಯಾದಲ್ಲಿ 80% to 91% ಇನ್ಫಾರ್ಮಾಲಿಟಿ ಇದೆ. SBI ಡಾಟಾ ಈಗ ಎಲ್ಲಿ ಇದೆ ಎಲ್ಲಿ ಅಂದ್ರೆ ಫಸ್ಟ್ ಇಂದ ಡಾಟಾ ತಗೊಂಡ್ರೆ 80, ಸೆಕೆಂಡ್ ತರ ಹೇಳಿದ್ರೆ ಅಂದ್ರೆ ಇನ್ಸೆಕ್ಯೂರಿಟಿ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ಅಂತ ಹೇಳೋದಾದ್ರೆ 91% ಇನ್ಫಾರ್ಮಲ್ ಸೆಕ್ಟರ್ ಇದೆ ಇಂಡಿಯಾದಲ್ಲಿ. ಬರೀ 10% ಮಾತ್ರ ಫಾರ್ಮಲ್ ಸೆಕ್ಟರ್ ಇದಾರೆ. ಅಂದ್ರೆ ಅವ್ರಿಗೆ ಮಾತ್ರ ಬೆನಿಫಿಟ್ ಸಿಗ್ತಾ ಇದೆ, ಉಳಿದವ್ರಿಗೆ ಸಿಗ್ತಾ ಇಲ್ಲ. ದ ಲೆಟರ್ ಇಸ್ ಹೈಯರ್ ಬಿಕಾಸ್ ದೇರ್ ಆರ್ ಆಲ್ಸೋ ಇನ್ಫಾರ್ಮಲ್ ವರ್ಕರ್ಸ್ ವಿತ್ ಇನ್ ದ ಫಾರ್ಮಲ್ ಎಂಟರ್ಪ್ರೈಸಸ್. ಇದು ಬಹಳ ಇಂಟ್ರೆಸ್ಟಿಂಗ್. ಹೊರಗಡೆ ಫಾರ್ಮಲ್ ಆರ್ಗನೈಸೇಷನ್ ಇರ್ಬೋದು, ಅದರಲ್ಲಿ ಇನ್ಫಾರ್ಮಲ್ ಎಷ್ಟೊಂದು ಜನ ಇರ್ತಾರೆ, ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಈಸ್ ಫಾರ್ಮಲ್ ಅಲ್ವಾ, ಕಾಂಟ್ರಾಕ್ಟ್ ಗೆ ಕ್ಲೀನಿಂಗ್ ಅವ್ರು ತಗೊಂಡಿರ್ತಾರೆ, ಅವ್ರು ಫಾರ್ಮಲ್ ಅಲ್ಲ, ಅವ್ರು ಇನ್ಫಾರ್ಮಲ್. ಅರ್ಥ ಆಯ್ತಾ? ಅಂದ್ರೆ ಸರ್ ಇದು ನಂಬರ್ ಡಿಫ್ರೆನ್ಸ್ ಯಾಕೆ ಬಂತು ಅಂತ ನೀವು ಕೇಳಿದ್ರೆ, ನೀವು ಬರೀ ಆರ್ಗನೈಸೇಷನ್ ನೋಡಿದ್ರೆ ಸರ್ ಇದು ಫಾರ್ಮಲ್ 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 ಅಂತ ಹೇಳ್ತೀರಾ. ಅದ್ರ ಲೆಕ್ಕದಲ್ಲಿ 20% ಇದು ಫಾರ್ಮಲ್ ಇದಾರೆ, 80% ಇನ್ಫಾರ್ಮಲ್ ಇದಾರೆ ಅಂತ. ಲಿಟ್ರಲಿ ನೀವು ನಂಬರ್ ವೈಸ್ ಹಿಡಿದು ಕೇಳ್ಕೊ ಬಂದ್ರೆ ನಿಮಗೆ ಸೆಕ್ಯೂರಿಟಿ ಇದೆಯಾ ಅಂತ ಲೆಕ್ಕ ತಗೊಂಡ್ರೆ ಅದರಲ್ಲೂ 10 ಜನಕ್ಕಿಲ್ಲ. ಯಾಕೆಂದ್ರೆ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ, ಗೊತ್ತಲ್ಲ, ಎಲ್ಲಾ ಆಫೀಸ್ಗಳಲ್ಲೂ ಮಾಡ್ತಾರೆ. ಡ್ರೈವರ್ಗಳಿರಲ್ಲ, ಡ್ರೈವರ್ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ. ಗಾಡಿ ಇಮಿಡಿಯೇಟ್ ಆಗಿ ಏನ್ ನೀಡಿರ್ತಾರೆ ಅದನ್ನೆಲ್ಲ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ. ಸೊ ಅವ್ರು ಗೌರ್ಮೆಂಟ್ಗೆ ವರ್ಕ್ ಮಾಡ್ತಿದ್ರು ಕೂಡ ಫಾರ್ಮಲ್ ಅಲ್ಲ, ಅವರು ಬಹಳ ಇಂಪಾರ್ಟೆಂಟ್ ಇದೆ. ನೋಡಿ, ಒಂದು ಡೆಫಿನೇಷನ್ ಚೇಂಜ್ ಆದ್ರೆ ಯಾವ ತರ ಆಗುತ್ತೆ ಅನ್ನೋದಕ್ಕೆ. ಸೊ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಅದು ಇನ್ಫಾರ್ಮಲ್ ಅನ್ನೋದು ಬೆಟರ್ ಇದು. ಆಯ್ತಾ? ಸೊ ಹಂಗಾರೆ SBI ಕೊಟ್ಟಿರೋದು ಏನಾಗಿದೆ ಅಂತಂದ್ರೆ ಅವ್ರು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬಿಟ್ರು ಅಂತ ಅನ್ನೋದಕ್ಕೆ, ಅದು ಇಂಟರ್ನ್ಯಾಷನಲ್ ಡೆಫಿನೇಷನ್ ಆಯ್ತು. SBI ಮಲ್ಟಿಪಲ್ ಡೆಫಿನೇಷನ್ಸ್ ಗಳನ್ನ ತಗೊಂಡಿದೆ. ಹೂ ಈಸ್ ಫಾರ್ಮಲ್ ಅನ್ನೋದಕ್ಕೆ ಅವ್ರದ್ದು ಈ ತರ ಡೆಫಿನೇಷನ್ ಇಟ್ಕೊಂಡಿಲ್ಲ ಅವರು. ಡಿಜಿಟೈಸೇಷನ್ ಆಗಿದ್ರೆ ಫಾರ್ಮಲ್, ಅಂದ್ರೆ ಡಿಜಿಟಲ್ ಇದರಲ್ಲಿ ಪ್ರೆಸೆನ್ಸ್ ಇಟ್ಕೊಂಡಿದ್ರೆ, GST ರಿಜಿಸ್ಟ್ರೇಷನ್ ಆಗಿದ್ರೆ ಅವ್ರು ಫಾರ್ಮಲ್. ಅರ್ಥ ಆಗುತ್ತಲ್ಲ? ಕ್ಯಾಶ್ ಲೆಸ್ ಪೇಮೆಂಟ್ ಗಳನ್ನ ಮಾಡ್ಕೊಳ್ತಾ ಇದ್ರೆ ಅದು ಫಾರ್ಮಲ್. ಸೊ ವಿಚ್ ಆರ್ ನಾಟ್ ಯೂಸ್ಡ್ ಬೈ ಎನಿವನ್, ಬೇರೆ ಯಾರು ಈ ರೂಲ್ ಇಟ್ಕೊಂಡು ಮಾಡಿಲ್ಲ. ಆಯ್ತಾ? ದಿಸ್ ಕುಡ್ ಬಿ ಪಾಸಿಬಲ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಎನ್ಕರೇಜಿಂಗ್ ಫಾರ್ಮಾಲಿಟಿ. ಸೊ ಇದನ್ನ ಮಾಡೋದ್ರಿಂದ ಫಾರ್ಮಾಲಿಟಿ ಅಂದ್ರೆ ನೆಕ್ಸ್ಟ್ ಒಳ್ಳೇದಾಗತ್ತೆ. ಅದ್ರ ಅರ್ಥ ಅವ್ರ ಫಾರ್ಮಲ್ ಇನ್ಸ್ಟಿಟ್ಯೂಷನ್ಸ್ ಅಂತಲ್ಲ. ಬಟ್ ಕೆನಾಟ್ ಸಪರೇಟ್ಲಿ ಆರ್ ಈವನ್ ಟುಗೆದರ್ ಬಿ ಈಕ್ವೇಟೆಡ್ ವಿತ್ ಫಾರ್ಮಾಲಿಟಿ. SBI ಸ್ಟಡಿ ಕನ್ಫ್ಯೂಸಸ್ ದ ಶ್ರಿಂಕಿಂಗ್ ಆಫ್ ದ ಇನ್ಫಾರ್ಮಲ್ ಸೆಕ್ಟರ್ ಶೇರ್. ಇದೇನಂತ ಹೇಳ್ತೀನಿ. ಈ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ವಿಚಾರಕ್ಕೆ ಬಂದಾಗ ಎಲ್ಲರೂ ಮಾಡಿಸ್ಕೊತಾರೆ. ಅರ್ಥ ಆಗುತ್ತಾ? ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಇರುತ್ತೆ, ಮನೆಯಲ್ಲಿ ಸ್ಮಾಲ್ ನಟ್ಸ್ ಬೋಲ್ಟ್ಸ್ ಮಾಡೋಂತ ಮೆಷಿನ್ ಲೇತ್ ಇಟ್ಕೊಂಡು ಮಾಡ್ತಾ ಇರ್ತಾರೆ ಅವ್ರು. ಆಯ್ತಾ? ಅವ್ರು ಹೇಳ್ತಾರೆ, ದೊಡ್ಡ ಕಂಪ್ನಿಯವರು, ಇಫ್ ಯು ವಾಂಟ್ ಟು ಸಪ್ಲೈ ಟು ಅಸ್, ನಿಮ್ಗೆ GST ರಿಜಿಸ್ಟ್ರೇಷನ್ ಇದ್ರೆ ಮಾತ್ರ ನಾವು ತಗೋತೀವಿ ನಿಮ್ಮ ಹತ್ರ, ಇಲ್ಲಾಂದ್ರೆ ತಗೊಳಲ್ಲ ಅಂತ. ಅವ್ನು ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊತಾನೆ. ಸೊ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ ತಕ್ಷಣ ಅವ್ನಿಗೆಲ್ಲ ಬೆನಿಫಿಟ್ ಸಿಗ್ತಾ ಇಲ್ಲ. ಸೊ ನೀಡಿರೋ ಕಾರಣಕ್ಕೆ ಅವ್ನು ಏನ್ ಮಾಡ್ತಾನೆ, ರಿಜಿಸ್ಟ್ರೇಷನ್ ಮಾಡ್ಕೊತಾನೆ. ಕರೆಕ್ಟಾ? ಸೊ SBI ಏನ್ ಮಾಡ್ತಾ ಇದೆ, ಜಸ್ಟ್ ಬಿಕಾಸ್ ಆಫ್ ಓಕೆ ಕ್ಯಾಶ್ ಲೆಸ್, ಈಗ ನಿಮಗೆ ನಾವು ಕ್ಯಾಶ್ ಎಲ್ಲ ಕೊಡಕ್ಕಾಗಲ್ಲ ರೀ, ಕ್ಯಾಶ್ ಲೆಸ್ ಆದ್ರೆ ನಾವು ನಿಮ್ಮ ಹತ್ರ ಆರ್ಡರ್ ಕೊಡ್ತೀವಿ ಅಂತ ಅವ್ನು ಏನ್ ಮಾಡ್ತಾನೆ, ಬ್ಯಾಂಕಿಂಗ್ ಇದನ್ನ ಮಾಡ್ಕೊಂಡು ಫೋನ್ ಪೇನೋ ಗೂಗಲ್ ಪೇನೋ ಏನೋ ಹಾಕ್ಸ್ಕೊಂಡು ಇನ್ಮೇಲೆಲ್ಲ ಆಯ್ತು ನೀವು ಕ್ಯಾಶ್ ಲೆಸ್ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ಹಾಕಿ ಅಂತ. ಬರೀ ಕ್ಯಾಶ್ ಲೆಸ್ ಆದ ತಕ್ಷಣ ಫಾರ್ಮಲ್ ಸೆಕ್ಟರ್ ಆಗೋಯ್ತಾ? ಸೊ SBI ಏನ್ ಮಾಡಿದೆ, ಈ ತರ ಯಾರ್ಯಾರು ಮಾಡ್ಕೊಂಡ್ರೆ ಎಲ್ಲ ಫಾರ್ಮಲ್ ಅಂತ ಟಿಕ್ ಕೊಡ್ಕೊಂಡಿದೆ. ಅದಕ್ಕೆ ನಂಬರ್ ಸೀದಾ ಎಲ್ಲಿ ಹೋಗಿದೆ, 15-20 ಹೋಗಿದೆ. ರಿಯಾಲಿಟಿನಲ್ಲಿ ಅವ್ರಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ನಿಮಗೆ ಅರ್ಥ ಆಗ್ತಾ ಇದೆ, ಓಕೆ ಆ ಫೆಸಿಲಿಟಿ ತಕ್ಷಣ ಅವ್ರಿಗೆಲ್ಲ ಇದು ಅಂತಲ್ಲ. ಅಡ್ವಾನ್ಸ್ ಇದಾರೆ ಅಂತ ಕಂಡ ತಕ್ಷಣ ಅವರು ಫಾರ್ಮಲ್ ಸೆಕ್ಟರ್ ಅಲ್ಲ. ಭಿಕ್ಷುಕನು ಏನೋ ಫೋನ್ ಪೇ ಇದನ್ನ ಇಟ್ಕೊಂಡು ಅಡ್ಡಾಡ್ತಾನೆ ಇವಾಗ, ಇಲ್ವಾ ಸರ್? ಪರವಾಗಿಲ್ಲ, ಸ್ಕ್ಯಾನ್ ಮಾಡ್ಬಿಡಿ, ಚೇಂಜ್ ಇಲ್ಲ ಅನ್ನೋ ಕ್ವಶನ್ ಇಲ್ಲ, ಎಷ್ಟು ಮಾಡ್ತಾರೋ ಮಾಡಿ. ಓಕೆ, ಕನ್ಫ್ಯೂಸಸ್ shrinking of informal sector share of the GDP due to the demonetization and COVID-19. ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಇವೆರಡು ಆದಾಗಿಂದ ಫಾರ್ಮಲೈಸೇಷನ್ ಆಗ್ಬಿಟ್ಟಿದೆ ಎಕಾನಮಿ ಅಂತ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ದಟ್ ಇಸ್ ನಾಟ್ ಫಾರ್ಮಲೈಸೇಷನ್. ಅಡ್ವಾನ್ಸ್ಡ್ ಆಗಿ ಇದಾರೆ ಅಂತ ತಕ್ಷಣ ಫಾರ್ಮಲ್ ಆಗಿದೆ ಅಂತಲ್ಲ, ಅವ್ರಿಗೆ ಎಲ್ಲ ಸೆಕ್ಯೂರಿಟಿ ಬೆನಿಫಿಟ್ ಸಿಗ್ತಾ ಇದೆ ಅಂತಲ್ಲ. ದ ಇನ್ಫಾರ್ಮಲ್ ಸೆಕ್ಟರ್ ವಾಸ್ ಅಡ್ವರ್ಸ್ಲಿ ಇಂಪ್ಯಾಕ್ಟೆಡ್. ಆಕ್ಚುಲಿ ಹೇಳ್ಬೇಕಂದ್ರೆ ಗೊತ್ತು ನಿಮ್ಗೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆ, ಇರೋ ಜಾಬ್ ಕಳ್ಕೊಂಡು ಇನ್ನೂ ಜಾಸ್ತಿ ಇದಾಗಿದ್ರೆ. ಸೊ ಫಾರ್ಮಲ್ ಸೆಕ್ಟರ್ which are considered as informal were curtailed heavily during the lockdowns.
ಸೊ ಗೊತ್ತಲ್ಲ ನನಗೆ ಔಟ್ಸೋರ್ಸಿಂಗ್, ಕಾಂಟ್ರಾಕ್ಟ್ ಆಕ್ಟಿವಿಟೀಸ್ ಇವೆಲ್ಲ ಈಸಿ ಅಲ್ವಾ, ಕೆಲಸದಿಂದ ಕಿತ್ತಾಕೋದಕ್ಕೂ ಇದನ್ನ ಡ್ರಾಪ್ ಮಾಡೋದಕ್ಕೂ ಬಹಳ ಈಸಿ. ಈಗ ಸದ್ಯ ಕಾಂಟ್ರಾಕ್ಟ್ ಸ್ಟಾಪ್ ಅಪ್ಪ, ಮತ್ತೆ ಲಾಕ್ಡೌನ್ ಆದ್ಮೇಲೆ ಬನ್ನಿ ಎಷ್ಟೊಂದು ಜನ ಜಾಬ್ ಕಳ್ಕೊಂಡಿದ್ದಾರೆ. ಸೊ ಅದನ್ನ ಹೇಳಿದ್ರು, ಡಿಕ್ಲೈನ್ ಅಂಡ್ ಇನ್ಫಾರ್ಮಲ್ ಆಕ್ಟಿವಿಟೀಸ್ ಮೈಟ್ ಬಿ ದ ಕಾಸ್ ಆಫ್ ಫಾಲ್ ಇನ್ ದ ಶೇರ್ ಆಫ್ ಇನ್ಫಾರ್ಮಲ್ ಸೆಕ್ಟರ್ ಆಫ್ GVA. ಟು ಟರ್ಮ್ ದಿಸ್ ಆಸ್ ಫಾರ್ಮುಲೇಷನ್ ಇಸ್ ಮಿಸ್ಲೀಡಿಂಗ್. ಅಲ್ಲಿ ಜನ ಕಡಿಮೆ ಆಗಿದ್ದಾರೆ ಅಂತ ಅಷ್ಟೇ ಫಾರ್ಮಲಿಗೆ ಬಂದಿದ್ದಾರೆ ಅಂತಲ್ಲ. ದಿಸ್ ಇಸ್ ದ ಪಾಯಿಂಟ್ ದೇ ವಾಂಟ್ ಟು ಹೈಲೈಟ್. ಕಳ್ಕೊಂಡ್ ಮನೆಗೆ ಹೋಗಿದ್ದಾರೆ ಅವರು, ಈ ಕಡೆಗೆ ಬಂದಿಲ್ಲ. ನೀವೇನ್ ಮಾಡ್ತಿದ್ದೀರಾ, ಓ ಅಲ್ಲಿ ಕೌಂಟ್ ಮುಂಚೆ 100 ಜನ ಇದ್ರು 20 ಜನ ಇದ್ದಾರೆ, 20 ಜನ ಉಳಿದವರೆಲ್ಲ ಕೆಲಸ ಕಳ್ಕೊಂಡು ಹೋಗಿದ್ದಾರೆ, ಅಲ್ಲಿ 20 ಜನ ಉಳ್ಕೊಂಡಿದ್ದಾರೆ ಅಷ್ಟೇ. ನಿಮ್ಮ ಅಸಂಪ್ಷನ್ ಅಲ್ಲಿಲ್ಲ ಅಂತ ತಕ್ಷಣ ಇಲ್ಲಿದ್ದಾರೆ ಅನ್ಕೋಬೇಡಿ, ಇಲ್ಗೂ ಬಂದಿಲ್ಲ ಅವ್ರು, ಅಲ್ಲೂ ಇಲ್ಲ. ಮಿಸ್ಸಿಂಗ್ ಪೀಪಲ್. ಓಕೆ, ಸೊ ಇದು ನಮ್ಗೆ ಆಕ್ಚುಲಿ ಅರ್ಥ ಮಾಡ್ಕೋಬೇಕಾದ್ರೆ ಫಾಲ್ ಇನ್ ಎಂಪ್ಲಾಯ್ಮೆಂಟ್ ಅಂತ ಅರ್ಥ ಮಾಡ್ಕೋಬೇಕ ಹೊರತು ಫಾರ್ಮಲೈಸೇಷನ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಡಿ. ರಾಂಗ್ ಅಸಂಪ್ಷನ್ ಅದು, ರೈಟ್? ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈ ಶ್ರಮ್ ಪೋರ್ಟಲ್ ಇದೆ. ಓಕೆ, ಲೇಬರ್ಸ್ಗೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಈ ಶ್ರಮ್ ಪೋರ್ಟಲ್. ಓಕೆ, ಇಲ್ಲಿ ಏನು ವರ್ಕರ್ಸ್ ಎಲ್ಲರೂ ಈ ಶ್ರಮ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಏನಕ್ಕೆ ರಿಜಿಸ್ಟರ್ ಆಗಿದ್ದಾರೆ ಅವರು? ಸೊ ಬೆನಿಫಿಟ್ಸ್ ತಗೊಳಕ್ಕೆ, ಏನೋ ಲೋನ್ ಸಿಗುತ್ತೆ, ಮತ್ತೊಂದು ಸಿಗುತ್ತೆ ಅಂತ. ಸಿನ್ಸ್ ದ ಪೋರ್ಟಲ್ ಲಾಂಚ್ 9.9 crore ಇನ್ ಅನ್ಆರ್ಗನೈಸ್ ವರ್ಕರ್ಸ್ ರಿಜಿಸ್ಟರ್ ಆಗಿದ್ದಾರೆ. ಸೊ ರಿಜಿಸ್ಟ್ರೇಷನ್ ಮೀನ್ಸ್ ಡಾಕ್ಯುಮೆಂಟೇಶನ್, ನಾಟ್ ಫಾರ್ಮಲೈಸೇಷನ್. ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ ಆಗಿದೆ ಅಂದ್ರೆ ಅರ್ಥ ಡಾಕ್ಯುಮೆಂಟೆಡ್ ಆಗಿದ್ದಾರೆ ಅಷ್ಟೇ. ನಾವು ಅನ್ಆರ್ಗನೈಸ್ಡ್ ಅಂತ ಬರ್ಸ್ಕೊಂಡಿದ್ದಾರೆ ಹೊರತು ಫಾರ್ಮಲ್ ಆಗಿಲ್ಲ ಅವರು. ಓಕೆ, ವರ್ಕರ್ಸ್ ಹೂ ಆರ್ ಫಾರ್ಮಲ್ ರಿಸೀವ್ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್. ಗಿವಿಂಗ್ ಸಚ್ ಬೆನಿಫಿಟ್ಸ್ ಇಸ್ ನಾಟ್ ಆಬ್ಜೆಕ್ಟಿವ್ ಆಫ್ ದ ಪೋರ್ಟಲ್. ಈ ಶ್ರಮ್ ಪೋರ್ಟಲ್ ಏನ್ ಯಾರಿಗೂ ಆ ಬೆನಿಫಿಟ್ಸ್ ಕೊಟ್ಟಿಲ್ಲ, ಜಸ್ಟ್ ಬಿಕಾಸ್ ಅಲ್ಲಿ ಬಂದ್ರು ಅಂತ ಅಷ್ಟೇ ಫಾರ್ಮಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ. ಜಸ್ಟ್ ಒಂದು ನ್ಯಾಷನಲ್ ಡಾಟಾಬೇಸ್ ರೆಡಿ ಮಾಡ್ತಾ ಇದೆ ಈ ಶ್ರಮ್ ಪೋರ್ಟಲ್, ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಅಂತ ಡಾಕ್ಯುಮೆಂಟ್ ಮಾಡ್ಕೊಡ್ತಾ ಇದ್ದಾರೆ. ಓಕೆ, ಅದನ್ನ ಈ ಶ್ರಮ್ ಪೋರ್ಟಲ್ ಯಾರು ರಿಜಿಸ್ಟರ್ ಆಗ್ತಾರೆ ಅವ್ರಿಗೆ ಒಂದು 12 ಡಿಜಿಟ್ ನಂಬರ್ ಕೊಡ್ತಾರೆ. ಈಗ ಹೆಂಗ್ ನಿಮ್ಗೆ ಆಧಾರ್ ಕಾರ್ಡ್ ಹೆಂಗ್ ಇರುತ್ತಲ್ಲ, ಸೊ ಅಲ್ಲೊಂದು 12 ಡಿಜಿಟ್ ನಂಬರ್ ಐಡೆಂಟಿಫಿಕೇಶನ್ ಇದೆ. ಓಕೆ, ನಾಳೆ ಗವರ್ಮೆಂಟ್ ಏನಾದ್ರು ಸ್ಕೀಮ್ ಮಾಡಿದ್ರೆ ಈಸಿಯಾಗಿ ಇಂಥ ನಂಬರ್ಗೆ ಅಲಾಟ್ ಮಾಡಿದೀವಿ ಅಂತ ಕೊಡಕ್ ಬೇಕಲ್ವಾ? ಸೊ ದಟ್ ಇಸ್ ದ ಪರ್ಪಸ್. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ ಅಷ್ಟೇ. ಸೋಷಿಯಲ್ ಸೆಕ್ಯೂರಿಟಿ ಕೋಡ್ 2020 ಏನ್ ಹೇಳ್ತಾ ಇದೆ, ಅದ್ರ ಪ್ರಕಾರ ಯಾರಿಗೂ ಏನ್ ಬೆನಿಫಿಟ್ಸ್ ಏನ್ ಸಿಗ್ತಾ ಇಲ್ಲ, ಬರೀ ರಿಜಿಸ್ಟರ್ ಆಗಿದ್ದಾರೆ ಅಷ್ಟೇ ಹೊರತು ಇನ್ನೇನು ಇಲ್ಲ. ಸೊ ಯೂಶಲಿ ಹಂಗಾರೆ ಯಾರಿಗೆ ಸಿಗುತ್ತೆ ಬೆನಿಫಿಟ್ಸ್? ಯಾರಿಗೆ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ ಸಿಗುತ್ತೆ? ಸೋಷಿಯಲ್ ಸೆಕ್ಯೂರಿಟಿ ಕೋಡ್ 2020 ಹೇಳುತ್ತೆ 10 ಅಥವಾ 20 ವರ್ಕರ್ಸ್ ಇದ್ರೆ, ಮೋರ್ ದನ್ 10 ಇದ್ರೆ ಇಟ್ ಇಸ್ ಕಂಪಲ್ಸರಿ ಅವರು ಬೆನಿಫಿಟ್ಸ್ ಕೊಡ್ಬೇಕು. ಅಂದ್ರೆ ESI ಬೆನಿಫಿಟ್ಸ್ ಅಥವಾ EPF ಬೆನಿಫಿಟ್ ಕೊಡ್ಬೇಕು ಅವ್ರಿಗೆ. 10ಕ್ಕಿಂತ ಮೇಲಿದ್ರೆ, 10ರೊಳಗಿದ್ರೆ ಏನ್ ಮಾಡ್ಬೇಕು? ಅವಶ್ಯಕತೆ ಇಲ್ಲ. ಸೊ ಏನ್ ಮಾಡ್ತಾರೆ, 10ಕ್ಕಿಂತ ಜಾಸ್ತಿ ಆಗಂಗಿದ್ರೆ ಏನ್ ಮಾಡ್ತಾರೆ? 9 ಜನ ಇರ್ತಾರೆ ಅನ್ಕೊಳ್ಳಿ, ಉಳಿದವ್ರನ್ನ ಕಾಂಟ್ರಾಕ್ಟ್ ಲೆಕ್ಕದಲ್ಲಿ ತಗೊಂಡ್ಬಿಡ್ತಾರೆ. 10 ಕ್ರಾಸ್ ಆಗಕ್ ಬಿಡೋದೇ ಇಲ್ಲ. ತುಂಬಾ ದೊಡ್ಡವರಿದ್ದಾಗ ಆಪ್ಷನ್ ಇಲ್ಲ, ತಗೊಳ್ತಾರೆ. ಅದ್ ಬೇರೆ ನಾ ಹೇಳ್ತಿರೋದು. ನಾ ಹೇಳಿದ್ರು ಚಿಕ್ಕ ಇದ್ದವರು 10 ಕ್ರಾಸ್ ಆಗಕ್ ಬಿಡಲ್ಲ. ಉಳಿದವ್ರಿಗೆ ಏನ್ ಮಾಡ್ತಾರೆ, ಓಕೆ ಕ್ಲೀನಿಂಗ್ ಅವನ ಕಾಂಟ್ರಾಕ್ಟ್ ಅಲ್ಲಿ ಇದ್ದಾನೆ, ಅರ್ಥ ಆಗುತ್ತಲ್ಲ. ಸೊ ಬೇರೆ ಬೇರೆ ವರ್ಕ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡ್ಬಿಡ್ತಾರೆ. ನೆಕ್ಸ್ಟ್ ಇನ್ನೊಂದು ಟ್ರೂತ್ ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾನೆ. ಒಂದು ಫಾರ್ಮಲೈಸೇಷನ್ ಅಂದ್ರೆ ರಾಂಗ್, ರಿಜಿಸ್ಟ್ರೇಷನ್ ಡಸ್ ನಾಟ್ ಮೀನ್ ಫಾರ್ಮಲೈಸೇಷನ್ ಅನ್ನೋದು ಹೇಳ್ಕೊಟ್ಟ ಇಷ್ಟೋ ತನಕ ಎಕ್ಸಾಂಪಲ್. ಓಕೆ, ಇನ್ನ 10 ಜನ 20 ಜನ ಇದಾರಲ್ಲ ಯಾರು ಫಾರ್ಮಲ್ ಸೆಕ್ಟರ್ ಅಲ್ಲಿ, ಅದರಲ್ಲೂ ಕೂಡ ಹೇಳ್ತಾನೆ ದೇರ್ ಆರ್ ಲೇಯರ್ಸ್ ವಿತ್ ಇನ್ ದ ಫಾರ್ಮಲ್ ಸೆಕ್ಟರ್. ಬಹಳ ಇಂಪಾರ್ಟೆಂಟ್. ಎಲ್ಲರಿಗೂ ಕೂಡ ಎಲ್ಲಾ ತರದ ಬೆನಿಫಿಟ್ಸ್ ಸಿಗಲ್ಲ. ಫಾರ್ಮಲ್ ಇದಾರೆ ಅಂತ ತಕ್ಷಣ ಗುಡ್ ಅನ್ಕೋಬೇಡಿ, ಲೇಯರ್ಸ್ ಇದಾವೆ. ನಾಟ್ ಆಲ್ ವರ್ಕರ್ಸ್ ಎಂಗೇಜ್ಡ್ ಇನ್ ಫಾರ್ಮಲ್ ಸೆಕ್ಟರ್ಸ್ ಆರ್ ಫಾರ್ಮಲ್. There has been large scale informalization of the formal sector over the last 3 decades through contractualization and outsourcing. ಇದನ್ನ UPSC ಇದೇ ಲೈನೇ ಕ್ವಶನ್ ಕೊಟ್ಟಿದ್ದ, ಇದೇ ಲೈನನ್ನೇ ಕ್ವಶನ್ ಕೇಳಿದ್ದ. There has been informalization of the formal sector. NCERT ಇದೆ. Okay, so informalization of the formal sector is increasing in the recent years. Discuss the reasons behind it ಅಂತ ಕೇಳಿದ್ದ. ಇಲ್ಲ ಆನ್ಸರ್ ಅದನ್ನೇ ಡಿಸ್ಕಸ್ ಮಾಡಿದ್ದೆ. ಯಾಕೆ ಆಕ್ಚುಲಿ ಒರಿಜಿನಲಿ ಫಾರ್ಮಲ್ ಇದ್ದಿದ್ದು ಈಗ ಇನ್ಫಾರ್ಮಲ್ ಆಗಿದೆ? ಎಕ್ಸಾಂಪಲ್ ಕೊಡಿ. ಇಲ್ಲೇ ಇದೆ ಅಲ್ಲ ಕೊಟ್ಟಿದ್ದು. ಔಟ್ಸೋರ್ಸಿಂಗ್ ಮಾಡಕ್ ಕಲ್ತ್ಬಿಟ್ಟಿದೀವಿ ನಾವೆಲ್ಲ. ಕ್ಲೀನಿಂಗ್ ಆಕ್ಟಿವಿಟಿ ಅದ್ಯಾವ್ದೋ ಇದೆಯಲ್ಲಪ್ಪ, ಅರ್ಬನ್ ಲ್ಯಾಡರ್ ಏನೋ ಒಂದು ಒಟ್ಟು ಕಂಪ್ನಿಗಳಿದಾವಲ್ಲ, ಅವ್ರಿಗೆ ಹೆಂಗ್ ನೀವು ಅಮೆಝಾನ್ ಅಲ್ಲಿ ಸರ್ವಿಸ್ ಬುಕ್ ಮಾಡ್ತೀರಾ ಹಂಗೆ ಇವತ್ತು ಬಂದ್ಬಿಟ್ಟು ಇನ್ಸ್ಟಿಟ್ಯೂಟ್ ಕ್ಲೀನ್ ಮಾಡೋಗಿ ಅಂತ ಕೊಟ್ಬಿಟ್ರೆ ಬಂದ್ಬಿಟ್ಟು ಕ್ಲೀನ್ ಮಾಡಿ ಹೋಗ್ಬಿಡ್ತಾರೆ. ಮುಗೀತು. ರಿಲೇಷನ್ ಏನು? ಕ್ಲೀನ್ ಮಾಡಿದೇನಪ್ಪ, ಎಷ್ಟು ಪೇ ನಿನಗೆ? 1000 ರೂಪೀಸಾ? ಕ್ಲೋಸ್ ಅಲ್ವಾ? ಸೊ
ಅವಾಗ ಪ್ರಶ್ನೆನೇ ಇಲ್ವಲ್ಲ, ಅವ್ನಿಗೆ ಬೆನಿಫಿಟ್, ಅವ್ನಿಗೆ ಏನೋ ಆದಾಗ ಬೆನಿಫಿಟ್ ಕೊಡೋ ಪ್ರಶ್ನೆನೇ ಇಲ್ವಲ್ಲ. ಸೊ ಒಂದ್ ಎಕ್ಸಾಂಪಲ್ ಏನೋ ಮಾಡ್ತಾ ಇದೀವಿ ನಾವು, ಔಟ್ಸೋರ್ಸ್, ಪ್ರತಿಯೊಂದು ಔಟ್ಸೋರ್ಸ್. ಈಗ ಟೈಪ್ ಮಾಡೋದಿರುತ್ತೆ, ಟಾಪರ್ ಹೆಸರು ಟೈಪ್ ಮಾಡೋದಿರುತ್ತೆ, ನಾವೇನ್ ಮಾಡ್ತೀವಿ, ಯಾರೋ ಒಬ್ರಿಗೆ ವರ್ಕ್ ಕೊಟ್ಬಿಡ್ತೀವಿ. ಸೊ ನಿನ್ ವರ್ಕ್ ಮುಗೀತೇನಪ್ಪ, ಸೊ ರೆಡಿ ಇದೆಯಾ, ಪೇ ಮಾಡಿ, ಮುಗೀತು, ಕ್ಲೋಸ್ ಅಲ್ಲಿ. ಸೊ ಔಟ್ಸೋರ್ಸಿಂಗ್ ಇನ್ಕ್ರೀಸ್ ಆಗ್ತಾ ಇದೆ ಎಲ್ಲಾ ಕಡೆಗೂ. ಕಾಲ್ ಸೆಂಟರ್ಗಳು, ಬಹಳಷ್ಟು ಕಾಲ್ಸ್ ಮಾಡೋದಿರುತ್ತೆ ಕಂಪ್ನಿಯಿಂದ ಅನ್ಕೊಡಿ, ಏನ್ ಮಾಡ್ತೀವಿ, ಕಾಲ್ ಸೆಂಟರ್ಸ್ ಕೊಟ್ಬಿಟ್ಟು ಅಲ್ಲಿಂದ ಕಾಲ್ಸ್ ಹೋಗ್ತಾ ಇರುತ್ತೆ. ಸೊ ಎವ್ರಿವೇರ್ ಔಟ್ಸೋರ್ಸಿಂಗ್ ಈಸ್ ಇನ್ಕ್ರೀಸಿಂಗ್, ಔಟ್ಸೋರ್ಸಿಂಗ್ ಆಫ್ ದ ಲೇಬರ್. ನನ್ ಮೇಲೆ ಜವಾಬ್ದಾರಿ ಇರಲ್ಲ, ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ನನ್ಗೇನು ಹೆಡ್ಡೇಕ್ ಇರಲ್ಲ. ಕಾಂಟ್ರಾಕ್ಟ್ಸ್, ಪೂರ್ತಿ ವರ್ಕ್ ಕಾಂಟ್ರಾಕ್ಟ್ಸ್ ಕೊಡಂಥದ್ದು. ಈಗ ಗೌರ್ಮೆಂಟ್ ಕೆಲಸ ಇರುತ್ತೆ, ಬೆಂಗಳೂರು ಕ್ಲೀನಿಂಗ್, BBMP ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕಾಂಟ್ರಾಕ್ಟ್ ಅನೌನ್ಸ್ ಅಂದ್ರೆ ಕಾಲ್ ಮಾಡುತ್ತೆ, ಯಾರೋ ಒಬ್ರಿಗೆ ಯಾರು ಕಡಿಮೆ ರೇಟ್ ತಗೊಂತಾರ ಅವ್ರು ಕಾಂಟ್ರಾಕ್ಟ್ ಕೊಡುತ್ತೆ. ಸೊ ನಿಮ್ ಹೆಡ್ಡೇಕ್ ಅಲ್ಲ ಅದು. ಅದರಲ್ಲಿರುವಂತಹ ಎಂಪ್ಲಾಯೀಸ್ಗೆ ಏನಾರು ಆದ್ರೆ ನಿಮ್ ಹೆಡ್ಡೇಕ್ ಅಲ್ಲ ಅದು, ಗೌರ್ಮೆಂಟ್ ಯಾರು ಕ್ವಶನ್ ಮಾಡಲ್ಲ. ಸೊ ಈಸಿ ಆಗ್ಲಿಲ್ವಾ ಅಲ್ಲಿ? ಸೊ ಈ ತರ ಜಾಸ್ತಿ ಆಗ್ತಾ ಇದೆ ನೋಡಿ. ಉಲ್ಟಾ ಆಕ್ಚುಲಿ ನೋಡಿ, ಯೂಶಲಿ ನಾವೇನ್ ಟ್ರೈ ಮಾಡ್ತಾ ಇದೀವಿ, ಇನ್ಫಾರ್ಮಲ್ ಇಂದ ಫಾರ್ಮಲ್ ಮಾಡ್ಬೇಕು ಸರ್, ಎಲ್ಲರಿಗೂ ಬೆನಿಫಿಟ್ ಕೊಡ್ಬೇಕು ಅಂತ. ಬಟ್ ಏನಾಗ್ತಾ ಇದೆ, ರಿವರ್ಸ್ ಆಗ್ತಾ ಇದೆ. ಆಕ್ಚುಲಿ ಫಾರ್ಮಲೈಸೇಷನ್ ಇದ್ದಿದ್ದು, ಅಂದ್ರೆ ಫಾರ್ಮಲ್ ಇದ್ದಿದ್ದು ಇನ್ಫಾರ್ಮಲ್ ಆಗ್ತಾ ಇದೆ. ಸೊ ಫಾರ್ಮಲೈಸೇಷನ್ ಈಸ್ ರೆಡ್ಯೂಸಿಂಗ್ ಅಂಡ್ ಇನ್ಫಾರ್ಮಲೈಸೇಷನ್ ಈಸ್ ಇನ್ಕ್ರೀಸಿಂಗ್. ಬಟ್ SBI ಅನ್ನೋರು ಏನ್ ಕೊಟ್ಟಿದ್ದಾರೆ, ಉಲ್ಟಾ ಹೇಳಿದ್ದಾರೆ, ನಮ್ ಇಂಡಿಯಾದಲ್ಲಿ 2 ವರ್ಷದಲ್ಲಿ ಸಿಕ್ಕಾಪಟ್ಟೆ ಫಾರ್ಮಲೈಸೇಷನ್ ಆಗ್ಬಿಟ್ಟಿದೆ. Among wage workers, the proportion of non-permanent casual contract workers increased in the organized sector. 10 years ಅಲ್ಲಿ ಇವರೇ ಜಾಸ್ತಿ ಆಗಿದ್ದಾರೆ. ಯಾರು? ಕ್ಯಾಶುವಲ್ ವರ್ಕರ್ಸ್, ಕಾಂಟ್ರಾಕ್ಟ್ ವರ್ಕರ್ಸ್, ನಾನ್ ಪರ್ಮನೆಂಟ್ ವರ್ಕರ್ಸ್. ನೀವು ತಗೊಳ್ತಾರೆ, 5 ವರ್ಷ ಆದ್ಮೇಲೆ ನಿಮ್ ಪರ್ಮನೆಂಟ್ ಮಾಡ್ತೀವಿ, 10 ವರ್ಷ ಆದ್ಮೇಲೆ ಪರ್ಮನೆಂಟ್ ಮಾಡ್ತೀವಿ. ಸೊ ಅದು ಮತ್ತೆ ಅವ್ರು ಫೈಟ್ ಮಾಡ್ತಾರೆ. ಬಟ್ ವಾಟ್ ಎವರ್. ಸೊ ಹೊರಗೆ ಮಾತ್ರ ಫಾರ್ಮಲ್ ಸೆಕ್ಟರ್, ಗವರ್ಮೆಂಟ್ ಅಲ್ಲಿ ನಡೀತಿರೋದೇ ಅದು. ಯಾವ್ದಕ್ಕೂ ಈಗ ಒಳಗೆ ಹೈರ್ ಮಾಡ್ಕೊಳ್ಳೋದು ಇದು ಮಾಡಲ್ಲ, ಎಕ್ಸೆಪ್ಟ್ ಟಾಪ್ ಲೆವೆಲ್ ಆಫೀಸರ್ಸ್ ನ ರೆಕ್ರೂಟ್ ಮಾಡ್ಕೋತಾರೆ. ಕೆಳಗಡೆ ಇದ್ದವ್ರಿಗೆಲ್ಲ ಡ್ರೈವರ್ಸ್ ರೆಕ್ರೂಟ್ ಮಾಡ್ಕೊಳಲ್ಲ. ಅವರು ಕಾಲ್ ಮಾಡ್ತಾರೆ, 1 ವರ್ಷದ ಕಾಂಟ್ರಾಕ್ಟ್ ಬನ್ನಿ ಅಂತ, 5 ವರ್ಷದ ಕಾಂಟ್ರಾಕ್ಟ್ ಇರ್ರಿ ಅಂತ. ಎಲ್ಲರಿಗೂ ಹಂಗೇನೆ ಮಾಡೋದು. ಆಫೀಸ್ ಬಾಯ್ಸ್ ಇದು ಕೆಲಸಗಳು ಅವೆಲ್ಲವನ್ನು ಕಾಂಟ್ರಾಕ್ಟ್ ಅಲ್ಲೇ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ 10 years ಅಲ್ಲಿ ರಿವರ್ಸ್ ಆಗಿದೆ. ಆಕ್ಚುಲಿ ಇನ್ಫಾರ್ಮಲೈಸೇಷನ್ ಜಾಸ್ತಿ ಆಗಿದೆ. ಇಟ್ ಮಾರ್ಜಿನಲಿ ಡಿಕ್ರೀಸ್ ಆಫ್ಟರ್ ದಟ್, ಬಟ್ ದ ಪ್ಯಾಂಡಮಿಕ್ ಒನ್ಸ್ ಅಗೇನ್ ಚೇಂಜ್ ದ ನಂಬರ್. ಗವರ್ಮೆಂಟ್ ಎಫರ್ಟ್ ಇಂದ ಸ್ವಲ್ಪ ಮತ್ತೆ ಫಾರ್ಮಲೈಸೇಷನ್ ರೈಸ್ ಆಗ್ತಾ ಇತ್ತು, ಮತ್ತೆ ಪ್ಯಾಂಡಮಿಕ್ ಏನ್ ಮಾಡ್ತು, ಮತ್ತೆ ಕಿತ್ ಬಿಸಾಕಂಗ್ ಮಾಡ್ತು. Thus, a significant portion of the output attributed to the formal sector is actually produced in the informal workforce. ಹೊರಗಡೆ ಡೆಲಿವರಿ ಮಾಡ್ತಿರೋದೇನಪ್ಪಾ, ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಅಥವಾ ಇನ್ಯಾವುದೋ ಕಂಪನಿ, ಇನ್ಫೋಸಿಸ್. ಆಕ್ಚುಲಿ ಕೆಲಸ ಮಾಡ್ಕೊಡ್ತಿರೋರು ಯಾರು? ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ಫಾರ್ಮಲ್. ಅಂದ್ರೆ ರೆಕಾರ್ಡ್ ಆಗ್ಬೇಕಾದ್ರೆ ಏನಂತ ಆಗ್ತಾ ಇದೆ, ಫಾರ್ಮಲ್ ಸೆಕ್ಟರ್ ಇಂದ ಬಂದಿದೆ ಅಂತ, ಇನ್ಫೋಸಿಸ್ ಇಂದ ಬಂದಿದೆ. ಬಟ್ ಕೆಲಸ ಅವ್ರೇನ್ ಮಾಡಿರ್ತಾರೆ, ಬೇರೆಯವರು ಕೊಟ್ಟು ಮಾಡ್ಸಿರ್ತಾರೆ. ಈಗ ನೀವು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇದು ಎಲ್ಲಾ ನಟ್ಟು ಬೋಲ್ಟು ಸ್ಕ್ರೂಸ್ ಎಲ್ಲದ ಅವರೇ ರೆಡಿ ಮಾಡಿರ್ತಾರ, ಬೇರೆ ಕಡೆ ಪರ್ಚೇಸ್ ಮಾಡಿರ್ತಾರ ತಾನೆ. ಸೊ ರೆಡಿ ಮಾಡೋರು ಯಾರು, ಬಟ್ ಹೆಸರು ಬರ್ತಾ ಇರೋದು ಫಾರ್ಮಲ್. ಅಂದ್ರೆ ಲೇಯರ್ಸ್ ತೋರಿಸ್ತಾ ಇದ್ದಾನೆ ಅವನು. ಹೊರಗಡೆ ನೋಡ್ತಿದ್ದಂಗೆ ನೀವು ಚೆನ್ನಾಗಿದೆ ಅಂದ್ರೆ ಎಲ್ಲ ಫಾರ್ಮಲ್ ಅಂತ ಅನ್ಕೋಬೇಡಿ ಅಂತ ನೋಡಿ. ಆಕ್ಚುಲಿ ಪ್ರೊಡ್ಯೂಸ್ಡ್ ಬೈ ದ ಇನ್ಫಾರ್ಮಲ್ ವರ್ಕ್ ಫೋರ್ಸ್ ವಿತ್ ಇನ್ ದ ಫಾರ್ಮಲ್ ಸೆಕ್ಟರ್. ಸೊ ನಿಜವಾಗ್ಲೂ ಫಾರ್ಮಲ್ ಇರೋರು ಇದ್ದಾರೆ, ಹೆಸರಿಗೆ ಫಾರ್ಮಲ್ ಅಂತ ಇರೋರು ಇದ್ದಾರೆ. ಸೆಕ್ಟರ್ ಹೆಸರು ಮಾತ್ರ ಫಾರ್ಮಲ್, ಒಳಗೆ ವರ್ಕ್ ಮಾಡೋರೆಲ್ಲ ಇನ್ಫಾರ್ಮಲ್. ಓಕೆ. ಸೊ ಈ ಬ್ಲರ್ ಡಿಸ್ಟಿಂಕ್ಷನ್ ಅದಕ್ಕೆ ಐಡೆಂಟಿಫೈ ಮಾಡೋದು ಕಷ್ಟ. ನೀವ್ ಎಲ್ಲಿ ತಗೊಂಡ್ ಬಂದಿರ ಅಂದ್ರೆ ಎಂಪ್ಲಾಯರ್ ರಿಲೇಷನ್ ಹೆಂಗಿದೆ ಅಂತಂದ್ರೆ, ಈ ಫಾರ್ಮಲ್ ಇನ್ಫಾರ್ಮಲ್ ಹೇಳೋದು ಬಹಳ ಕಷ್ಟ ಇದೆ. ಈ ಕಾರು ಫಾರ್ಮಲ್ ಸೆಕ್ಟರ್ ಪ್ರೊಡ್ಯೂಸ್ ಮಾಡ್ತಾ ಅನ್ನಕ್ಕೆ ಅದ್ರಾಗೆ ಎಷ್ಟೊಂದು ಪಾರ್ಟ್ಸ್ ಇನ್ಫಾರ್ಮಲ್ ಇಂದ ಬಂದಿರುತ್ತೆ. ಒಂದು ಎಕ್ಸಾಂಪಲ್ ಅದೇ ಕನ್ಸ್ಟ್ರಕ್ಷನ್ ಸೆಕ್ಟರ್ದೇ ಕೊಡ್ತಾನೆ. L&T ಇಸ್ ಅ ಕನ್ಸ್ಟ್ರಕ್ಷನ್ ಕಂಪನಿ. ಯಾರಪ್ಪ ರೆಡಿ ಮಾಡಿದ್ದು ರೋಡ್ ಅಂದ್ರೆ L&T ಅನ್ನತ್ತೆ. ದಿನ ವೇಜ್ ಲೇಬರ್ಸ್ ವರ್ಕ್ ಮಾಡಿರ್ತಾರೆ. ಸೊ ಈ ತರ ಆಗುತ್ತೆ ಅಂತ. ಅವ್ರಿಗೆ ಯಾವುದೇ ಸೋಷಿಯಲ್ ಸೆಕ್ಯೂರಿಟಿನೂ ಇಲ್ಲ, ಮತ್ತೆ ಲೇಬರ್ ಲಾ ಪ್ರೊಟೆಕ್ಷನ್ ಇಲ್ಲ. 8 ತಾಸು ಕೆಲಸ ಮಾಡ್ಬೇಕು ಅಂತ ಏನಿಲ್ಲ, 10 ಮಾಡಿರ್ಬೋದು, 12 ತಾಸು ಮಾಡಿರ್ಬೋದು. ಓಕೆ. ಇನ್ನೊಂದು ಇಂಪಾರ್ಟೆಂಟ್ ಲಾಸ್ಟ್ ಪಾಯಿಂಟ್ ಏನಂದ್ರೆ, ಫಾರ್ಮಲ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ನಾವು ಬಹಳ ಓವರ್ ಎಸ್ಟಿಮೇಟ್ ಮಾಡ್ಕೊಂಡಿದೀವಿ. ತುಂಬಾ ಕಾಂಟ್ರಿಬ್ಯೂಟ್ ಮಾಡತ್ತೆ ಅಂತ ಹೇಳ್ತಿದೀವಿ. ಇನ್ಫಾರ್ಮಲ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ನಾವು ಲೆಕ್ಕನೇ ಹಾಕಿಲ್ಲ, ಆಕ್ಚುಲಿ ಎಷ್ಟು ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಅಲ್ಲಿಂದ ಅಂತ. ಓಕೆ. ಸೊ ಈ ಎರಡು ಇಂಪಾರ್ಟೆಂಟ್. ಒಂದನ್ನ ಓವರ್ ಎಸ್ಟಿಮೇಟ್ ಮಾಡಿದೀವಿ, ತುಂಬಾ ಕಾಂಟ್ರಿಬ್ಯೂಷನ್ ಮಾಡ್ತಿದೆ ಅಂತ. ಇನ್ನೊಂದು ಕೌಂಟೇ ಮಾಡ್ಕೋತಾ ಇಲ್ಲ ನಾವು ಆಕ್ಚುಲಿ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತ. ಸೊ
ಇಲ್ಲಿ ಕೊಟ್ಟಿದ್ದಾನೆ ನೋಡಿ, 84% ಇಂಡಿಯನ್ ನಾನ್ ಫಾರ್ಮ್ ಎಸ್ಟಾಬ್ಲಿಷ್ಮೆಂಟ್ಸ್ ಆರ್ ಇನ್ಫಾರ್ಮಲ್ ಬೈ ದೇರ್ ಓನ್ ಅಕೌಂಟ್. ಸೊ ಅಂದ್ರೆ ಒಂದು 15% ಮಾತ್ರ ಅಗ್ರಿಕಲ್ಚರ್ ಬಿಟ್ಟು ಹೇಳ್ತಾ ಇರೋದು ಫಾರ್ಮಲ್ ಅಲ್ಲಿ ಇದ್ದಾರೆ, ಉಳಿದವರೆಲ್ಲ ಇನ್ಫಾರ್ಮಲ್ಲೇ ಇದ್ದಾರೆ. ದಟ್ಸ್ ಇಟ್. ಸೊ ಈ ಕ್ವಶನ್ ನಿಮ್ಮ ಮೇನ್ಸ್ಗೆ ಒಂದು ಒಳ್ಳೆ ಆನ್ಸರ್ ಬರೆಯಕ್ಕೆ ಹೆಲ್ಪ್ ಮಾಡುತ್ತೆ. ಈ ಆರ್ಟಿಕಲ್ ಎಸ್ ಬಿ ಐ ತಲೆ ಕೆಡಿಸ್ಕೊಬೇಡಿ, ಎಸ್ ಬಿ ಐ ಒಂದು ಎಕ್ಸಾಂಪಲ್ ಅಷ್ಟೇ. ನಮ್ಗೇನು ಎಸ್ ಬಿ ಐ ಇಂಪಾರ್ಟೆಂಟ್ ಅಲ್ಲ, ಅದೇನು ಗೌರ್ಮೆಂಟ್ ರಿಲೀಸ್ ಮಾಡೋ ಡಾಟಾನೋ ಅಲ್ಲ ಏನಲ್ಲ. ಆದ್ರೆ ಎಸ್ ಬಿ ಐ ಅದರದೇ ಅಂತ ಪ್ಲೇಸ್ ಇದೆ, ಯಾಕಂದ್ರೆ ದೊಡ್ಡ ಬ್ಯಾಂಕ್ ಅಂತ ಹೇಳಿ ಅವ್ರು ಮಾಡಿಸಿರೋ ರಿಸರ್ಚ್ ಬೇಸಿಕ್ ಕಾನ್ಸೆಪ್ಟ್ ಮ್ಯಾಚ್ ಆಗ್ತಾ ಇಲ್ಲ. ಇಸ್ ಇಟ್ ಕ್ಲಿಯರ್? ಸಿ ಆನ್ಸರ್ ಬರಿಬೇಕಾದ್ರೆ ಫ್ಲೋ ಪಾಯಿಂಟ್ಸ್ ಎಲ್ಲ ಬಿಡಿಸಿ ಬರೆಯಕ್ ಆಗ್ಬೇಕು.